Hello friends, welcome back again. Golden Eye ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 4 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಇವತ್ತಿನ 5th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ವಿಡಿಯೋಸ್ ನ ನೋಡಬಹುದು. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 5th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಟ್ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋ ಅವರೆಲ್ಲ ಒಂದು ಎಕ್ಸಿಬಿಷನ್ ಗೆ ಹೋಗಿರ್ತಾರೆ. ಎಷ್ಟೇ ಆ ಲಿಟಲ್ ಕ್ಯೂ ಮತ್ತೆ ಅವ್ರ ಕಡೆಯವರು ನಮ್ ಹೀರೋಗೆ ವಾರ್ನಿಂಗ್ ಕೊಟ್ಟಿದ್ರು ಅವನು ಬಂದಿರ್ತಾನೆ. ಇವಾಗ ಹಂಗೆ ಅಲ್ಲೊಬ್ರು ಸ್ಟಾಲ್ ಅವ್ರು ಬಂದು ಕರೆದಿರ್ತಾರೆ ಇವ್ರನ್ನ, ಒಂದ್ಸತಿ ನಮ್ ಸ್ಟಾಲ್ ನ ಕೂಡ ಬಂದು ನೋಡಿ ಅಂತ. ಸೊ ನಮ್ ಹೀರೋನ ಅವ್ರ ಫ್ರೆಂಡ್ ಅಲ್ಲಿ ಹೋಗಿ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದೇ ಒಂದು ಕಳ್ಳಲ್ಲಿ ಮಾತ್ರ ಸ್ವಲ್ಪ ಜೆಮ್ ಸ್ಟೋನ್ಸ್ ಇರೋದನ್ನ ಗಮನಿಸ್ತಾನೆ ನಮ್ ಹೀರೋ. ಅಷ್ಟೇ ಅಲ್ಲದೆ ಶಾಪ್ ಕೀಪರ್ ಹೇಳ್ತಾ ಇರ್ತಾನೆ, ಈ ತರ ನಮ್ ಸ್ಟೋನ್ಸ್ ನೆಲ್ಲ ನಾವು ಬೇಗನಿಂದ ತಂದಿರೋದು ಅಂತ. ಅದಕ್ಕೆ ನಮ್ ಹೀರೋ ಅವ್ರ ಫ್ರೆಂಡ್ ಹೇಳ್ತಾನೆ, ಬೇಗನಿಂದ ಬರೋ ಸ್ಟೋನ್ಸ್ ಎಲ್ಲ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಅವೆಲ್ಲ ವೇಸ್ಟ್ ಅಂತ ಕೇಳ್ಪಟ್ಟೆ, ಬಟ್ ನೀವ್ ಆ ಪ್ಲೇಸ್ ಇಂದ ಅಂತ ಹೇಳ್ತಾ ಇದೀರಾ ಅಂದಾಗ ಇವನಂತಾನೆ, ಇಲ್ಲ ಸರ್ ನೀವೇನೋ ಕೇಳ್ಪಟ್ಟಿರೋದು ತಪ್ಪು ಅಂತ ಅನ್ನಿಸ್ತಾ ಇದೆ. ಆಲ್ಮೋಸ್ಟ್ ತುಂಬಾವರೆಗೂ ಆ ಬೇಗನಲ್ಲಿ ಸಿಗೋ ಸ್ಟೋನ್ಸ್ ಅಲ್ಲಿ ಗ್ರೀನ್ ಕಲರ್ ಜೆಮ್ ಸ್ಟೋನ್ಸ್ ಜಾಸ್ತಿ ಇರುತ್ತೆ. ನೀವ್ ಒಂದ್ಸತಿ ಬೇಕಾದ್ರೆ ಚೆಕ್ ಮಾಡಿ ನೋಡಬಹುದು ಅನ್ನೋ ತರ ಹೇಳ್ತಾನೆ. ಆತರ ಹೇಳ್ಬೇಕಾದ್ರೆ ನಮ್ ಹೀರೋ ಕೂಡ ಕಣ್ಣಲ್ಲಿ ಸ್ಕ್ಯಾನ್ ಮಾಡಿ ನೋಡಿದ್ದ ಅಲ್ವಾ, ಅದ್ರಲ್ಲಿ ಒಂದೇ ಒಂದು ಕಲ್ಲು ಫುಲ್ ಆಗಿ ಗ್ರೀನ್ ಸ್ಟೋನ್ಸ್ ಇರುತ್ತಲ್ವಾ ಒಳಗಡೆ. ಸೊ ನಮ್ ಹೀರೋ ಅವ್ರ ಫ್ರೆಂಡ್ ಕಿವಿಯಲ್ಲಿ ಹೇಳ್ತಾನೆ, ನೋಡೋ ನೀ ಏನಾದ್ರು ತಗೋಬೇಕು ಅಂತ ಐಡಿಯಾ ಇದ್ರೆ ತಗೊಳ್ತೀನಿ ಅಂತಂದ್ರೆ ಅಲ್ಲಿರೋ ಸ್ಟೋನ್ ನ ತಗೋ, ನಿನ್ ಯೂಸ್ ಆಗುತ್ತೆ ಅಂತ ಹೇಳಿದಾಗ ನಮ್ ಹೀರೋ ಫ್ರೆಂಡ್ ಕೂಡ ಇನ್ನು ಅವ್ನು ಹೇಳಿದ್ರೆ ತಗೊಳ್ದೆ ಇರ್ತಾನೆ. ಸರಿ ಆಯ್ತು ಅಂತ ತಗೊಂಡು ಅದನ್ನ ಕಟಿಂಗ್ ರೂಮ್ ಗೆ ಅಂತ ಕೊಟ್ಟು ಕಳಿಸ್ತಾನೆ. ಅಲ್ಲಿ ಕಟಿಂಗ್ ರೂಮ್ ಅಲ್ಲಿ ಏನೇ ಸ್ಟೋನ್ಸ್ ಕಟ್ ಮಾಡಿದ್ರು ಇಲ್ಲಿ ಹಾಲ್ ಅಲ್ಲಿ ಇರೋರು ಎಲ್ಲರೂ ನೋಡಬಹುದು. ಅದನ್ನ ದೊಡ್ಡ ಸ್ಕ್ರೀನ್ ಟಿವಿಯಲ್ಲಿ ತೋರಿಸ್ತಾ ಇರ್ತಾರೆ. ಸೊ ಇವ್ನ್ ತಗೊಂಡೋಗಿ ಕಟ್ ಮಾಡಿದ ತಕ್ಷಣ ಅದ್ರಲ್ಲಿ ಬಂದಿರೋದು ಗ್ರೀನ್ ಕಲರ್ ಜೆಮ್ ಸ್ಟೋನ್. ಅದ್ರ ನೋಡಿ ಸಖತ್ ಖುಷಿ ಪಟ್ಬಿಟ್ರು. ಪರವಾಗಿಲ್ವೇ ನಮ್ ಹೀರೋ ಫ್ರೆಂಡ್ ಗೆ ಲಕ್ ಚೆನ್ನಾಗಿದೆ ಅಂತಾನೆ ಹೇಳ್ತಾ ಇರ್ತಾರೆ ಎಲ್ಲಾರು. ಇನ್ನೊಂದ್ ಕಡೆ ಮಿಸ್ ಲೂನ ತೋರಿಸ್ತಾರೆ. ಅವ್ರು ಕೂಡ ಎಕ್ಸಿಬಿಷನ್ ಬಿಟ್ಟು ಹೊರಗಡೆ ಬರ್ತಾ ಇದ್ರಲ್ವ, ಈಗ ಕಾರಲ್ಲಿ ಹೋಗ್ಬೇಕಾದ್ರೆ ಆ ವಿಲನ್ ಬಂದು ಕಾಲ್ ಮಾಡಿರ್ತಾನೆ. ಆಗ ಮಿಸ್ ಲೂ ಹೇಳ್ತಾರೆ, ಆ ಲಿಟಲ್ ಕ್ಯೂದು ಕಾರ್ನ ನೀನೇ ತಗೊಂಡೋಗಿದ್ದು ಅಂತ ಪೊಲೀಸ್ ಅವ್ರಿಗೆ ಡೌಟ್ ಬಂದ್ಬಿಟ್ಟಿದೆ. ಅಂದ್ರೆ ಆ ಕಾರ್ ಓಡಿಸ್ಕೊಂಡು ಹೋಗ್ತಾ ಇರೋದು ಯಾರು ಅಂತ ಹೇಳಿ ಹುಡ್ಕಕ್ಕೆ ಶುರು ಮಾಡಿದ್ದಾರೆ. ಸೈಡ್ ಫೋಟೋ ಮಾತ್ರನೇ ಇರೋದು, ಅದು ನೀನೇ ಅಂತ ಗೊತ್ತಾದ್ರೆ ಸುಮ್ನೆ ಪ್ರಾಬ್ಲಮ್ ಆಗುತ್ತೆ. ಈಗ ಸದ್ಯಕ್ಕೆ ನೀನು ಬೇರೆ ಯಾವ್ದಾದ್ರು ಕಂಟ್ರಿಗೆ ಹೊಟ್ಟೋಗು, ಇಲ್ಲಿ ಇರ್ಬೇಡ ಅಂತ ಹೇಳಿದಾಗ ಅವ್ನು ಕೂಡ ಸರಿ ಅಂತ ಹೇಳ್ತಾನೆ. ಆಕ್ಚುಲಿ ಆ ಲಿಟಲ್ ಕ್ಯೂ ಅನ್ನೋನ್ ಬಂದು ಮಿಸ್ ಲೂಗೆ ಗೊತ್ತಿಲ್ಲದೆ ಇರೋ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡಿರೋದು. ಆದ್ರೆ ಇಲ್ಲಿ ಆ ವಿಲನು ಮತ್ತೆ ಮಿಸ್ ಲೂ ಇಬ್ರು ಸೇರ್ಕೊಂಡು ಈ ಲಿಟಲ್ ಕ್ಯೂನ ಏನ್ರಲ್ಲೋ ಸಿಕ್ಕಾಕ್ಸಕ್ಕೆ ಟ್ರೈ ಮಾಡ್ತಾ ಇದಾರೆ. ಅದೇನು ಅಂತ ಈಗ ಸದ್ಯಕ್ಕೆ ಗೊತ್ತಿಲ್ಲ. ಇವಾಗ ಹಂಗೆ ಲಿಟಲ್ ಕ್ಯೂ ಬಂದು ಅಂಕಲ್ ಜೋನ ನೋಡಕ್ಕೆ ಅಂತ ಹೋಗಿರ್ತಾನೆ. ಅವ್ರು ಹೇಳ್ತಾರೆ, ಏನಪ್ಪಾ ಆ ಲೇಡಿ ಶಾಪ್ ಕೀಪರ್ದು ಏನ್ ಪ್ರಾಬ್ಲಮ್, ಅವಳು ಏನಕ್ಕೆ ಈ ತರ ಮಾಡಕ್ ಹೋದ್ಲು, ಈ ವಿಷಯ ಮಾತ್ರ ನಿನ್ಗೆ ಗೊತ್ತಿಲ್ಲ ಅಂತ ಹೇಳ್ಬೇಡ, ಎಲ್ಲಾದ್ರೂ ನೀನು ಗಮನಿಸ್ತಾ ಇರ್ಬೇಕು. ಇನ್ಮೇಲೆ ಅವಳ ಜೊತೆ ಆ ಸವಾಸನ ಜಾಸ್ತಿ ಇಟ್ಕೊಳಕ್ ಹೋಗ್ಬೇಡ. ಅಷ್ಟೇ ಅಲ್ಲ, ನಿನ್ ಮಧ್ಯೆ ಮತ್ತೆ ಮಿಸ್ ಲೂ ಮಧ್ಯೆ ಹೆಂಗ್ ನಡೀತಾ ಇದೆ, ಏನಾದ್ರು ಪಿಕಪ್ ಆಗೋ ತರ ಇದೆಯಾ ಅನ್ನೋ ತರ ಕೇಳಿದಾಗ ಇವನ್ ಅಂತಾನೆ, ಯೋ ಎಲ್ಲಿ ಅಂಕಲ್, ಅವಳು ಮಾತಾಡೋದೆಲ್ಲ ಚೆನ್ನಾಗೇ ಇದೆ, ನಾನು ಎಷ್ಟೋ ಟ್ರೈ ಮಾಡ್ತಾ ಇದೀನಿ, ಬಟ್ ಸಾಮಾನ್ಯವಾಗಿ ಅವಳು ಬೀಳೋ ತರ ಇಲ್ಲ ಅಂದಾಗ ಅಂಕಲ್ ಜೋ ಹೇಳ್ತಾರೆ, ಇಲ್ಲಿ ನೋಡಪ್ಪ ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾಳೆ, ಸೈಲೆಂಟ್ ಹುಡುಗಿ, ನಗ್ತಾ ಇರ್ತಾಳೆ ಅಂತ ಅನ್ಕೊಂಡು ಅವಳನ್ನ ಕಡಿಮೆ ತೂಕ ಮಾಡ್ಬೇಡ, ಅವಳು ತುಂಬಾನೇ ಡೇಂಜರಸ್, ನಿನ್ ಮೇಲೆ ಸ್ವಲ್ಪ ಅನುಮಾನ ಬಂದ್ರು ಸಾಕು ನಿನ್ ಕತೆ ಫಿನಿಶ್. ಸೊ ಹುಷಾರಾಗಿ ನೋಡ್ಕೊಂಡು ಎಲ್ಲದನ್ನು ಹ್ಯಾಂಡಲ್ ಮಾಡು ಅಂತ ಹೇಳ್ತಾರೆ. ಅದಾದ್ಮೇಲೆ ಮಿಸ್ ಲೂ ಕೂಡ ಅಲ್ಲಿಂದ ಯಾವ್ದೋ ಒಂದು ಪ್ಲೇಸ್ ಗೆ ಬಂದು ಇಳಿತಾರೆ. ಅಲ್ಲಿ ಈ ಝೂ ಕಾರ್ಪೊರೇಷನ್ ಗೆ ಸೇರಿರೋರು ಒಬ್ಬ ಸರ್ವೆಂಟ್ ಇರ್ತಾನೆ. ಅವನು ಆ ಲಿಟಲ್ ಜೋ ಕೈಲಿ ಒಂದು ಇನ್ವಿಟೇಷನ್ ಕಾರ್ಡ್ ನ ಕೊಡ್ತಾನೆ. ಇದೇನ್ ಇನ್ವಿಟೇಷನ್ ಕಾರ್ಡ್ ಅಂತ ಈಗ ಸದ್ಯಕ್ಕೆ ಗೊತ್ತಿಲ್ಲ. ಅದಾದ್ಮೇಲೆ ನಮ್ ಹೀರೋಯಿನ್, ನಮ್ ಹೀರೋ ಅವ್ರ ಫ್ರೆಂಡ್, ಆಮೇಲೆ ಆ ರಿಪೋರ್ಟರ್ ಹುಡುಗಿ, ಈ 4 ಜನನು ಒಂದು ಜಾಗದಲ್ಲಿ ಜಾಲಿಯಾಗಿ ಮಾತಾಡ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಆ ಟೈಮ್ ಅಲ್ಲಿ ನಮ್ ಹೀರೋಗೆ ಆ ಮಿಸ್ ಲೂ ಅನ್ನೋರು ಕಾಲ್ ಮಾಡಿರ್ತಾರೆ. ಅವನು ಅಟೆಂಡ್ ಮಾಡಿದಾಗ ಅವರು ತುಂಬಾ ಅರ್ಜೆಂಟ್ ವಿಷಯ ಸ್ವಲ್ಪ ಮಾತಾಡ್ಬೇಕು, ಮೀಟ್ ಮಾಡ್ಬೋದಾ ಅಂತ ಕೇಳಿರ್ತಾರೆ. ಅದಕ್ಕೆ ಹೀರೋ ಕೂಡ ಸರಿ ಆಯ್ತು ಅಂತ ಹೇಳಿ ಕಾಲ್ ಕಟ್ ಮಾಡ್ಬಿಟ್ಟು ಇವ್ರ ಹತ್ರ ಹೇಳ್ತಾನೆ, ಈ ತರ ಮಿಸ್ ಲೂ ನನ್ನ ಮೀಟ್ ಮಾಡ್ಬೇಕು ಅಂತ ಇದಾರೆ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಅವ್ರಿಗೆ ಟಾಟಾ ಬೈ ಬೈ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋದ. ಅವನ ಹತ್ರ ಎದ್ದೋದ್ಮೇಲೆ ನಮ್ ಹೀರೋಯಿನ್ ಗೆ ಏನ್ ಅನ್ನಿಸ್ತು, ಸಖತ್ ಕೋಪ ಬರುತ್ತೆ ನಮ್ ಹೀರೋ ಮೇಲೆ. ಮೋಸ್ಟ್ಲಿ ಅವಳಿಗೂ ಎಲ್ಲೋ ಲೈಟ್ ಆಗಿ ಸ್ಪಾರ್ಕ್ ಸ್ಟಾರ್ಟ್ ಆಗಿದೆ ಅಂತ ಕಾಣಿಸುತ್ತೆ. ಸೊ ಅವಳು ಕೋಪ ಮಾಡ್ಕೊಂಡು ಡೈರೆಕ್ಷನ್ ಅಲ್ಲಿ ಹೊರಟೋದ್ಲು. ಈಗ ಅಲ್ಲಿ ಟೇಬಲ್ ಹತ್ರ ಇರೋದು ನಮ್ ಹೀರೋ ಫ್ರೆಂಡ್ ಮತ್ತೆ ಆ ರಿಪೋರ್ಟರ್ ಹುಡುಗಿ ಮಾತ್ರ. ಇವಾಗ ಹಂಗೆ ನಮ್ಗೆ ಕಾಂಟ್ರಾಸ್ಟ್ ಆಗಿ 3 ಸೀನ್ಸ್ ನ ತೋರ್ಸ್ಕೊಂಡ್ ಬರ್ತಾರೆ. ಅದರಲ್ಲಿ ಫಸ್ಟ್ ಸೀನ್ ಅಲ್ಲಿ ನಮ್ ಹೀರೋ ಮತ್ತೆ ಆ ಮಿಸ್ ಲೂ ಅನ್ನೋರು ಮಾತಾಡ್ಕೊಂಡ್ ಬರ್ತಾ ಇದಾರೆ. ಸೆಕೆಂಡ್ ಸೀನ್ ಅಲ್ಲಿ ನಮ್ ಹೀರೋ ಮೇಲೆ ಕೋಪ ಮಾಡ್ಕೊಂಡು ಹೋದ್ಲಲ್ವಾ, ಅದ್ರಿಂದ ಒಂದು ಬಾಕ್ಸಿಂಗ್ ಗ್ಲೌಸ್ ನ ಹಾಕೊಂಡು ತುಂಬಾನೇ ಫಾಸ್ಟ್ ಆಗಿ ಬಾಕ್ಸಿಂಗ್ ಮಾಡ್ಕೊಂಡು ಸಖತ್ ಕೋಪ ತೋರಿಸ್ತಾ ಇರ್ತಾಳೆ. ಇನ್ನೊಂದ್ ಕಡೆ ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡಿರೋ ನಮ್ ಹೀರೋ ಫ್ರೆಂಡ್ ನ ಮತ್ತೆ ರಿಪೋರ್ಟರ್ ಹುಡುಗಿನ ತೋರಿಸ್ತಾರೆ. ಈಗ ಫಸ್ಟ್ ಸೀನ್ ಅಲ್ಲಿರೋ ನಮ್ ಹೀರೋ ಮತ್ತೆ ಆ ಮಿಸ್ ಲೂ ಮಾತಾಡ್ಕೊಳ್ತಾ ಇರ್ತಾರೆ. ಮಿಸ್ ಲೂ ಹೇಳ್ತಾರೆ, ಈ ಸತಿ ಝೂ ಕಾರ್ಪೊರೇಷನ್ ಅವರು ಒಂದು ಎಕ್ಸಿಬಿಷನ್ ನ ಏರ್ಪಾಡ್ ಮಾಡಿದ್ದಾರೆ. ಇನ್ನು ಹೇಳ್ಬೇಕಂದ್ರೆ ಅದೊಂಥರ ಬ್ಲೈಂಡ್ ಎಕ್ಸಿಬಿಷನ್ ತರಾನೇ. ಸುಮಾರು ಜೆಮ್ ಸ್ಟೋನ್ಸ್ ವರ್ಗು ಅವ್ರ ಹತ್ರನೇ ಇಟ್ಕೊಳ್ತಾರೆ, ಎಕ್ಸಿಬಿಷನ್ ಗೆ ಇಡೋದಿಲ್ಲ. ಮತ್ತೆ ಮುಖ್ಯವಾಗಿ ಚಿಕ್ಕ ಚಿಕ್ಕ ವ್ಯಾಪಾರಸ್ಥರನ್ನ ಅವರು ಒಳಗಡೆ ಬಿಡ್ತಾ ಇಲ್ಲ. ತುಂಬಾನೇ ಲಿಮಿಟೆಡ್ ವ್ಯಾಪಾರಸ್ಥರು ಮಾತ್ರನೇ ಒಳಗಡೆ ಹೋಗಕ್ಕಾಗೋದು ಅಂತ ಹೇಳ್ತಾ ಇರ್ತಾಳೆ. ಆತರ ಹೇಳಿದಾದ್ಮೇಲೆ ಇನ್ವಿಟೇಷನ್ ಕಾರ್ಡ್ ನ ಇದಕ್ಕೂ ಮುಂಚೆ ಆ ಝೂ ಕಾರ್ಪೊರೇಷನ್ ಅವರೊಬ್ರು ಕೊಟ್ಟಿದ್ದ ಅಲ್ವಾ ಒಬ್ಬ ಸರ್ವೆಂಟ್ ಇನ್ವಿಟೇಷನ್ ಕಾರ್ಡ್ ನ, ಆ ಕಾರ್ಡ್ ನ ಎತ್ತಿ ಈಗ ನಮ್ ಹೀರೋ ಕೈಲಿ ಕೊಡ್ತಾ ಇರೋದು. ಅಂದ್ರೆ ಎಕ್ಸಿಬಿಷನ್ ಗೆ ಹೋಗೋದಕ್ಕೆ ಎಂಟ್ರಿ ಕಾರ್ಡ್ ಇದು. ಆ ಇನ್ವಿಟೇಷನ್ ನೋಡಿದ್ಮೇಲೆ ನಮ್ ಹೀರೋ ಕೇಳ್ತಾನೆ, ಸರಿ ಮೇಡಮ್ ಇವಾಗ ಏನಕ್ಕೆ ನನ್ಗೆ ಇದನ್ನ ಕೊಡ್ತಾ ಇದ್ದೀರಾ ಅಂದಾಗ, ಏನಿಲ್ಲ
ತುಂಬಾವರೆಗೂ ಎಕ್ಸಿಬಿಷನ್ ಅಲ್ಲಿ ಈ ಝೂ ಕಾರ್ಪೊರೇಷನ್ ಅವರು ಆ ಗ್ರೀನ್ ಕಲರ್ ಜೆಮ್ ಸ್ಟೋನ್ಸ್ ಎಲ್ಲ ಅವ್ರ ಕಡೆನೆ ಇಟ್ಕೋಬೇಕು ಅಂತ ನೋಡ್ತಾ ಇದಾರೆ. ಇನ್ ಕೇಸ್ ಅದೆಲ್ಲ ಅವ್ರ ಪಾಲಾಯ್ತು ಅಂತಂದ್ರೆ ನನ್ ಬಿಸ್ನೆಸ್ ಕಂಪ್ಲೀಟ್ ಆಗಿ ಡೌನ್ ಆಗ್ಬಿಡುತ್ತೆ, ಅದು ಯಾವ್ದೇ ಕಾರಣಕ್ಕೂ ಆಗ್ಬಾರ್ದು. ಸೊ ನೀನ್ ಅಲ್ಗೋದ್ರೆ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತೀಯ ಅನ್ನೋದಕ್ಕೋಸ್ಕರ ಅನ್ನೋ ತರ ಹೇಳಿದಾಗ ನಮ್ ಹೀರೋ ಕೇಳ್ತಾನೆ, ಇಷ್ಟು ದೊಡ್ಡ ಕೆಲಸ ಹೇಳ್ತಾ ಇದ್ದೀರಾ, ನನ್ನ ಹೆಂಗ್ ಮೇಡಮ್ ನಂಬ್ತಾ ಇದ್ದೀರಾ, ನನ್ ಕೈಲಿ ಇದಾಗತ್ತಾ, ಸಾಧ್ಯನಾ ಅನ್ನೋ ತರ ಕೇಳಿದಾಗ ಮಿಸ್ಲು ಹೇಳ್ತಾರೆ, ನಿನ್ನ ಸುಮಾರು ಎಕ್ಸಿಬಿಷನ್ಸ್ ಅಲ್ಲಿ ನಾನು ನೋಡಿದೀನಿ, ತುಂಬಾವರೆಗೂ ನೀನ್ ಗೆಸ್ ಮಾಡೋ ಪ್ರತಿ ಒಂದು ಸ್ಟೋನ್ ಕೂಡ ಕರೆಕ್ಟ್ ಆಗೇ ಇರುತ್ತೆ. ಸೊ ನನ್ನ ಈ ಕೆಲ್ಸಕ್ಕೆ ನೀವೇ ಕರೆಕ್ಟ್ ಆಗಿರ್ತೀರಾ ಅಂತ ಅನಿಸ್ತು, ಅದಕ್ಕೆ ನೀವೇ ಹೋಗ್ಬೇಕು, ನಿಮ್ಮಲ್ಲಿ ಟ್ಯಾಲೆಂಟ್ ಜಾಸ್ತಿನೇ ಇದೆ ಅನ್ನೋ ತರ ಹೇಳ್ತಾರೆ. ಅಂದ್ರೆ ಆ ಗ್ರೀನ್ ಕಲರ್ ಜೆಮ್ ಸ್ಟೋನ್ಸ್ ಇರೋ ವಸ್ತುನ ಕಂಡಿಡಿಯೋದು ನಿಮ್ಗೆ ತುಂಬಾನೇ ಈಸಿ ಆಗುತ್ತೆ ಅನ್ನೋ ತರ ಹೇಳಿದಾಗ ನಮ್ ಹೀರೋ ಹೇಳ್ತಾನೆ, ಮೇಡಮ್ ನೀವ್ ಹೇಳೋಷ್ಟು ಟ್ಯಾಲೆಂಟ್ ಪರ್ಸನ್ ನಾನೇನಲ್ಲ, ಇದ್ರೂ ನಾನು ಒಂದು ಸೀಕ್ರೆಟ್ ನಿಮ್ ಹತ್ರ ಹೇಳ್ತೀನಿ, ನನ್ನ ಹತ್ರ ಗೋಲ್ಡನ್ ಐ ಪವರ್ ಇದೆ, ಅದರಿಂದನೇ ನಾನು ಆ ಸ್ಟೋನ್ಸ್ ಎಲ್ಲ ಕಂಡಿಡಿಯೋದು ಅನ್ನೋ ಹತ್ರ ಹೇಳಿದಾಗ ಮಿಸ್ಲುಗೆ ನಗು ಬಂದ್ಬಿಡ್ತು. ಅಂದ್ರೆ ಅವ್ರು ನಂಬೋದಿಲ್ಲ, ಇದೆಲ್ಲ ಒಂಥರ ಫ್ಯಾಂಟಸಿ ಥಿಂಗ್ ಅಲ್ವಾ, ಅದನ್ನ ಹೆಂಗ್ ನಂಬ್ತಾರೆ, ಅವ್ರಿಗೆ ನಗು ಬಂದ್ಬಿಡ್ತು, ಅವ್ರು ನಂಬೇ ಇಲ್ಲ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ, ಅವಳಿಗೆ ಸಖತ್ ಟೆನ್ಷನ್ ಇತ್ತಲ್ವಾ, ನಮ್ ಹೀರೋನ ನೆನ್ಸ್ಕೊಂಡು ಆ ಬಾಕ್ಸಿಂಗ್ ಗ್ಲೌಸ್ ಹಾಕೊಂಡು ಪಂಚೆ ಹೊಡೆದಿದ್ದೆ. ಅದೇ ಟೈಮಲ್ಲಿ ನಮ್ ಹೀರೋ ಜೊತೆ ಕಳೆದಿರೋ ಆ ಟೈಮ್ಸ್ ಎಲ್ಲ ಅವಳಿಗೆ ನೆನಪು ಬರ್ತಾ ಇದ್ರೆ ಇನ್ನಷ್ಟು ಕೋಪ ಬರ್ತಾ ಇರುತ್ತೆ ನಮ್ ಹೀರೋ ಮೇಲೆ. ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಫ್ರೆಂಡ್ ನ ಮತ್ತೆ ಆ ರಿಪೋರ್ಟರ್ ಹುಡುಗಿನ ತೋರಿಸ್ತಾರೆ. ಇಬ್ರು ಫುಲ್ ಆಗಿ ಕುಡಿದು ಟೈಟ್ ಆಗ್ಬಿಟ್ಟಿದ್ರು, ನನ್ಗೆ ನೀನಂದ್ರೆ ಇಷ್ಟ, ನನ್ಗೆ ನೀನಂದ್ರೆ ಇಷ್ಟ ಅಂತ ಮಾತಾಡ್ಕೊಂಡಿದ್ದವ್ರು ಇಬ್ರು ಹೋಗಿ ಕಿಸ್ ಮಾಡ್ಕೊಳ್ತಾರೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ನಮ್ ಹೀರೋ ಒಳಗಡೆ ಬರೋದಕ್ಕೂ ಮುಂಚೆನೆ ನಮ್ ಹೀರೋ ಫ್ರೆಂಡ್ ದಡ ಅಂತ ಒಳಗಡೆ ಓಡ್ ಬಂದು ಏನೋ ಫುಲ್ ಕುಡಿದು ಟೈಟ್ ಆಗಿ ಮಲಗ್ಬಿಟ್ಟು ಇವಾಗ ಎಚ್ಚರ ಆಗ್ತಿರೋ ತರ ಸೀನ್ ಕೊಡ್ತಾ ಇರ್ತಾನೆ. ನಮ್ ಹೀರೋ ಹತ್ರ ಒಳಗಡೆ ಬಂದಿದ ತಕ್ಷಣ ಅವ್ನ್ ಗೋಲ್ಡನ್ ಐ ಪವರ್ ಇಂದಾನೆ ಅವ್ನಿಗೆ ಅರ್ಥ ಆಗೋಯ್ತು. ಅಂದ್ರೆ ಅವ್ನ ಬಟ್ಟೆ ಮೇಲೆ ಇರೋ ಲಿಪ್ಸ್ಟಿಕ್ ಮಾರ್ಕ್ ಎಲ್ಲ ನೋಡಿ ಅರ್ಥ ಆಗೋಯ್ತು, ನೈಟ್ ಏನೋ ಒಂದು ಮ್ಯಾಟರ್ ನಡೆದಿದೆ ಅಂತ. ಅಷ್ಟೇ ಅವ್ನ್ ನಕ್ಕೊಂಡ್ ನಿಂತಿರ್ತಾನ. ಇವ್ನ ಅವಾಗ ತಾನೇ ಎಚ್ಚರಾಗಿರೋ ತರ ಬಿಲ್ಡಪ್ ಕೊಟ್ಕೊಂಡು ಎದ್ದೇಳ್ತಾನೆ. ಅಷ್ಟೇ ಅಲ್ಲ, ಹೀರೋ ಬಗ್ಗೆ ಅವ್ನಿಗೆ ಚೆನ್ನಾಗಿ ಗೊತ್ತಲ್ವಾ, ಸೊ ಹೀರೋ ಹತ್ರ ಎಲ್ಲ ನಿಜ ಹೇಳ್ಬಿಡ್ಬೇಕು ಅಂತ ಟ್ರೈ ಮಾಡ್ತಾನೆ. ಅಷ್ಟೆಲ್ಲ ಜಾಗಕ್ಕೆ ಆ ಬ್ರದರ್ ಮಾನ್ ಅವರು ಬಂದ್ಬಿಡ್ತಾರೆ. ಅವ್ರು ಬಂದು ಹೇಳ್ತಾರೆ, ಇಲ್ಲೋಡಪ್ಪ ನಿಮ್ಮ ಹತ್ರ ಸ್ವಲ್ಪ ಇಂಪಾರ್ಟೆಂಟ್ ಆದ ವಿಷಯ ಮಾತಾಡ್ಬೇಕು ಅಂತ ಗಾಬ್ರಿಯಾಗಿ ಹೇಳಿದಾಗ, ಏನ್ ವಿಷಯ ಹೇಳಿ ಅಂದಾಗ, ಬೇರೇನು ಆ ಝೂ ಕಾರ್ಪೊರೇಷನ್ ಬಗ್ಗೆನೆ. ಅವ್ರೆಷ್ಟು ಮೋಸ ನೋಡು, ಎಕ್ಸಿಬಿಷನ್ ನಡೆಯೋ ಜಾಗನ ಕೂಡ ಚೇಂಜ್ ಮಾಡ್ಬಿಟ್ಟಿದ್ದಾರೆ, ಪ್ಲಸ್ ಅದಕ್ಕೆ ಸಪರೇಟ್ ಆಗಿ ಇನ್ವಿಟೇಷನ್ ಕಾರ್ಡ್ ಕೂಡ ಹೊಡೆದಿದ್ದಾರಂತೆ. ಅಂದ್ರೆ ನಮ್ ತರ ಚಿಕ್ಕ ವ್ಯಾಪಾರಸ್ಥರ ಜಾಗಕ್ಕೆ ಹೋಗಕ್ ಆಗೋದಿಲ್ಲ, ಇನ್ವಿಟೇಷನ್ ಕಾರ್ಡ್ ಇಲ್ದೆ ನಾವ್ ಹೆಂಗ್ ಹೋಗೋದು, ನಾವೆಂಗ್ ನಮ್ ವ್ಯಾಪಾರನ ಮಾಡೋದು ಅನ್ನೋ ಹತ್ರ ಹೇಳಿದಾಗ ನಮ್ ಹೀರೋ ಹೇಳ್ತಾನೆ, ಇಷ್ಟು ಚಿಕ್ಕ ವಿಷಯಕ್ಕೆ ಏನಕ್ ಬಾಸ್ ನೀವು ಅಷ್ಟೊಂದು ಟೆನ್ಷನ್ ಆಗ್ತಾ ಇದ್ದೀರಾ, ನಿಮ್ಗೆ ಇನ್ವಿಟೇಷನ್ ತಾನೇ ಬೇಕು, ನನ್ನ ಹತ್ರ ಇದೆ ಅಂತ ಹೇಳಿ ಅವನ ಹತ್ರ ಇನ್ವಿಟೇಷನ್ ನ ತೋರಿಸ್ತಾನೆ. ಅದನ್ನು ಮಿಸ್ ಲೂನೆ ಕೊಟ್ಟಿದ್ದು ಅಂತ ಕೂಡ ಹೇಳ್ತಾನೆ. ಆ ಇನ್ವಿಟೇಷನ್ ನೋಡಿ ಆ ಬ್ರದರ್ ಮಾನ್ ಅವ್ರಿಗೆ ಸಖತ್ ಖುಷಿ ಆಗೋಯ್ತು. ಆದ್ರೆ ಅದನ್ನ ನೋಡ್ಬಿಟ್ಟು ಇವ್ರು ಹೇಳ್ತಾರೆ, ಇದೇನಪ್ಪ ಒಂದೇ ಒಂದ್ ಕಾರ್ಡ್ ಇದೆ, ಒಂದ್ ಕಾರ್ಡ್ ಅಂದ್ರೆ ಒಬ್ಬರ ಮಾತ್ರನೇ ಹೋಗಕ್ ಆಗೋದು, ನಾವೆಲ್ಲ ಇನ್ ಹೆಂಗ್ ಹೋಗೋದು ಅನ್ನೋ ತರ ಕೇಳಿದಾಗ ನಮ್ ಹೀರೋ ಫ್ರೆಂಡ್ ಆ ಕಾರ್ಡ್ ನ ಕೈಯಲ್ಲಿ ಇಟ್ಕೊಂಡು, ನೀವೇನು ಚಿಂತೆ ಮಾಡ್ಬಿಡಿ, ನನ್ನ ಹತ್ರ ಒಂದು ಪ್ಲಾನ್ ಇದೆ ಅಂತ ಹೇಳ್ತಾನೆ. ಬಟ್ ಏನ್ ಪ್ಲಾನ್ ಮಾಡೋದು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ಅಂದ್ರೆ ಎಕ್ಸಿಬಿಷನ್ ದಿನ ತೋರಿಸ್ತಾರೆ. ಆ ಲಿಟಲ್ ಕ್ಯೂ ಅನ್ನೋನು ಅಂಕಲ್ ಜೋನ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ತುಂಬಾನೇ ಶಾಕಿಂಗ್ ಆದ ವಿಷಯನ ಹೇಳ್ತಾನೆ. ಬೇರೇನು ಚಿಕ್ಕ ವ್ಯಾಪಾರಸ್ಥರು ಎಕ್ಸಿಬಿಷನ್ ಗೆ ಬರಬಾರ್ದಂತಾನೆ ಪ್ಲೇಸ್ ನಾನು ಚೇಂಜ್ ಮಾಡಿದ್ವಿ, ಸಪರೇಟ್ ಆಗಿ ಇನ್ವಿಟೇಷನ್ ಕಾರ್ಡ್ ನ ಕೂಡ ಹೊಡೆದ್ವಿ, ಬಟ್ ಅವ್ರಿಗೆಲ್ಲ ಹೆಂಗ ಇನ್ವಿಟೇಷನ್ ಕಾರ್ಡ್ ಸಿಕ್ತು ಅಂತಾನೆ ಗೊತ್ತಿಲ್ಲ, ಎಲ್ಲರೂ ಬಂದಿದ್ದಾರೆ ಅನ್ನೋ ತರ ಹೇಳಿದಾಗ ಅಂಕಲ್ ಜೋಗೆ ಸಖತ್ ಟೆನ್ಷನ್ ಆಗೋಯ್ತು. ನಿನಗ್ ಕೂಡ ಸಣ್ಣ ಪುಟ್ಟ ಕೆಲಸ ಕೂಡ ನಿನ್ಗೆ ಯಾವಾಗ ಮಾಡಕ್ ಬರೋದಿಲ್ವೇನೋ, ಯಾವನೋ ನೀನು ಅಂತ ಹೇಳಿ ಸರಿಯಾಗಿ ಬೈತಾ ಇರ್ತಾರೆ. ಸರಿ ಈಗ ಈ ವಿಷಯ ತಲೆಗೆ ಹಾಕೊಂಡು ಸುಮ್ನೆ ಟೆನ್ಷನ್ ಮಾಡ್ಕೊಂಬೇಡ, ಆದಷ್ಟು ಜೆಮ್ ಸ್ಟೋನ್ಸ್ ಎಲ್ಲ ನಮ್ಗೆ ಬರೋ ತರ ನೋಡು, ಅದನ್ನ ಕೂಡ ಆಮೇಲೆ ಬಿಟ್ಬಿಟ್ಟು ಬಂದ್ ನನ್ ಮುಂದ್ಗಡೆ ನಿಂತ್ಕೊಂಬೇಡ, ಆಮೇಲೆ ಏನ್ರಲ್ಲಿ ಹೊಡಿತೀನೋ ಗೊತ್ತಿಲ್ಲ ಅಂತ ಬೈದ್ಬಿಟ್ಟು ಕಾಲ್ ನ ಕಟ್ ಮಾಡ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಅವರು, ಅಂದ್ರೆ ನಮ್ ಹೀರೋ ಮತ್ತೆ ಬ್ರದರ್, ನಮ್ ಹೀರೋ ಫ್ರೆಂಡ್ 3 ಜನನು ಎಕ್ಸಿಬಿಷನ್ ಗೆ ಬಂದಿರ್ತಾರೆ. ಅಲ್ಲಿ ಇನ್ವಿಟೇಷನ್ ತೋರಿಸಿದ್ರೆ ತಾನೇ ಒಳಗಡೆ ಬಿಡೋದು, ಸೊ ಹತ್ರ ಕ್ಯೂ ಅಲ್ಲಿ ಕೂಡ ನಿಂತಿರ್ತಾರೆ. ಬ್ರದರ್ ಮಾಗಂತೂ ಸಖತ್ ಸಂತೋಷ, ನಮ್ ಹೀರೋ ಫ್ರೆಂಡ್ ಹೊಗಳ್ತಾ ಇರ್ತಾರೆ, ಪರವಾಗಿಲ್ಲ ಕಣೋ ಸೂಪರ್ ಕೆಲಸ ಎಲ್ಲ ಮಾಡ್ತೀಯಾ ಅಂತ. ಹಂಗೋ ಹಿಂಗೋ ಅವ್ರು ಒಳಗಡೆ ಕೂಡ ಹೊರಟೋದ್ರು. ಆದ್ರೆ ನಮ್ ಹೀರೋ ಬಂದು ಯಾರಿಗೂ ಮುಖ ಸರಿಯಾಗಿ ಗೊತ್ತಾಗ್ಬಾರ್ದು ಅಂತ ಹೇಳಿ ಮಾಸ್ಕ್ ಎಲ್ಲ ಹಾಕೊಂಡಿರ್ತಾನಲ್ವಾ, ಆತರ ಒಳಗಡೆ ಹೋದೋನು ಯಾವ್ದು ಜೆಮ್ ಸ್ಟೋನ್ ಅಂತ ಹೇಳಿ ಮಾರ್ಕ್ ಮಾಡ್ತಾ ಇರ್ತಾನೆ. ಇದೇ ಟೈಮ್ ಅಲ್ಲಿ ಆ ಲಿಟಲ್ ಕ್ಯೂ ಮತ್ತೆ ಅವ್ರ ಅಸಿಸ್ಟೆಂಟ್ ಅವರೆಲ್ಲಾನು ಅಲ್ಲಿ ಸರ್ವೆಲೆನ್ಸ್ ರೂಮ್ ಅಲ್ಲಿ ಇರ್ತಾರೆ. ಅಲ್ಲಿ ಸಿಸಿಟಿವಿ ಕ್ಯಾಮ್ರಾಸ್ ಇರತ್ತಲ್ಲ, ಎಲ್ಲದನ್ನು ಅವರು ವಾಚ್ ಮಾಡ್ತಾ ಇರ್ಬೇಕಾದ್ರೆ ಅಸಿಸ್ಟೆಂಟ್ ಹೇಳ್ತಾನೆ, ಈ ತರ ಎಕ್ಸಿಬಿಷನ್ ಗೆ ಹೀರೋ ಕೂಡ ಬಂದಿದ್ದಾನೆ, ಅದು ಅವನಲ್ಲಿ ಇದಾನೆ ಅಂತ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಅವ್ನಿಗೆ ಟೆನ್ಷನ್ ಆಗೋಯ್ತು. ಅವರಿಬ್ರು ಹತ್ರ ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಲಿಟಲ್ ಕ್ಯೂ ಅವ್ರ ಅಸಿಸ್ಟೆಂಟ್ ಇನ್ನೊಂದು ಫುಟೇಜ್ ನ ಕೂಡ ತೋರಿಸ್ತಾನೆ. ಅಂದ್ರೆ ಇದಕ್ಕೂ ಮುಂಚೆ ಇದ್ದಿದ್ದ ಎಕ್ಸಿಬಿಷನ್ ಅಲ್ಲಿ ಆ ಲೇಡಿ ಸಪ್ಲೈಯರ್ ನ ಸಿಕ್ಕಾಕ್ಸಿದ್ದು ಬೇರೆ ಯಾರು ಅಲ್ಲ, ಅದು ಹೀರೋನೆ. ಎಷ್ಟೇ ನಾವು ಅವನನ್ನ ಎಕ್ಸಿಬಿಷನ್ ಗೆ ಬರ್ಬೇಡ ಅಂತ ಹೇಳಿದ್ರೆ ಕೂಡ ಬಂದಿದ್ದಾನೆ ಅಂತ. ಅಲ್ಲಿ ಅವ್ನ ಮುಖ ಎಲ್ಲ ಸ್ವಲ್ಪ ಸೆರೆ ಆಗಿರತ್ತಲ್ವಾ, ಆ ಫುಟೇಜ್ ಎಲ್ಲ ತೋರಿಸಿದಾಗ ಅವ್ನಿಗಿನ್ನಷ್ಟು ಕೋಪ ಬಂದ್ಬಿಡ್ತು. ಅದಾದ್ಮೇಲೆ ಆ ಲಿಟಲ್ ಕ್ಯೂನವನು ಅಂಕಲ್ ಜೋನ ನೋಡಕ್ಕೆ ಅಂತ ಹೋಗಿರ್ತಾನೆ. ಹೋಗೋದು ಅಲ್ದೆ ನಮ್ ಹೀರೋ ಮೇಲೆ ಸಖತ್ತಾಗಿ ಹಾಕೊಡ್ತಾ ಇರ್ತಾನೆ. ಆ ಲೇಡಿ ಸಪ್ಲೈಯರ್ ನ ಸಿಕ್ಕಾಕ್ಸಿದ್ದು ಬೇರೆ ಯಾರು ಅಲ್ಲ, ಆ ಹೀರೋನೆ. ಇವಾಗೂ ಅಷ್ಟೇ ಇಲ್ದಿರೋ ಬಲ್ದಿರೋ ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಮಾಡಕ್ಕಂತಾನೆ ಬಂದಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಇಷ್ಟು ಜನ ಚಿಕ್ಕ ವ್ಯಾಪಾರ ಹೋದವರು ಇವಾಗ ಎಕ್ಸಿಬಿಷನ್ ಹೆಂಗ್ ಬಂದ್ರು, ಅದಕ್ಕೂ ಕಾರಣ ಅವನೇ ಆಗಿರ್ತಾನೆ. ಫೇಕ್ ಕಾರ್ಡ್ಸ್ ಎಲ್ಲ ಹೊಡೆದು ಕೊಟ್ಟಿರ್ತಾನೆ ಅನ್ನೋ ತರ ಹೇಳಿದಾಗ ಅಂಕಲ್ ಜೋ ಹೇಳ್ತಾರೆ, ಸೈಲೆಂಟ್ ಆಗಿ ಅವ್ರು ಯೋಚನೆ ಮಾಡ್ಕೊಂಡಿದ್ದವರು, ನೀನ್ ಸೈಲೆಂಟ್ ಆಗಿ ಹೀರೋಗೊಂದು ಇನ್ವಿಟೇಷನ್ ಕಳ್ಸು, ಬಂದ್ ನನ್ನ ಮೀಟ್ ಮಾಡಕ್ ಹೇಳು ಅಂತಂದಾಗ ಇವ್ನಂತಾರೆ, ಏನು ಆತರ ಒಬ್ಬ ಅವನು ನಿಮ್ಮನ್ನ ನೋಡಕ್ಕೆ ಅಂತ, ಅದು ಝೂ ಕಾರ್ಪೊರೇಷನ್ ಗೆ ಸೇರಿರೋ ನಿಮ್ಮನ್ನ ನೋಡಕ್ಕೆ ಅಂತ ಬರ್ಬೇಕಾ, ಅವ್ನ್ಗೆ ಅಷ್ಟೆಲ್ಲ ವ್ಯಾಲ್ಯೂನೇ ಇಲ್ಲ ಅನ್ನೋ ತರ ಹೇಳಿದಾಗ, ಇಲ್ಲಿ ನೋಡು ಲಿಟಲ್ ಕ್ಯೂ, ನಿನ್ಗೊಂದ್ ವಿಷಯ ಅರ್ಥ ಆಗ್ತಾ ಇಲ್ಲ. ಬಿಸ್ನೆಸ್ ಅಲ್ಲಿ ನಾವು ಪ್ರಾಫಿಟ್ ನ ಸಂಪಾದನೆ ಮಾಡ್ಬೇಕೆ ಹೊರತು ಶತ್ರುಗಳಲ್ಲ. ಇವಾಗ ನೀನು ಬಿಸ್ನೆಸ್ ಮಾಡ್ತಾ ಇದೀಯ ಅಂದಾಗ, ಅಂದ್ರೆ ಬಿಸ್ನೆಸ್ ಅಲ್ಲಿ ನಿನ್ಗೆ ಫ್ರೆಂಡ್ಶಿಪ್ ಸಿಗ್ತಾ ಇದೆ ಅಂತಂದಾಗ ಅದನ್ನ ಕೆನ್ಮಿಗೆ ನೀನ್ ಕನ್ವರ್ಟ್ ಮಾಡ್ತಾ ಇದೀಯಾ. ಮತ್ತೆ ಮುಖ್ಯವಾಗಿ ಒಂದು ವಿಷಯನ ನೀನ್
ಥಿಂಗ್ ನೆನ್ಪಿಟ್ಕೋ, ಬಿಸ್ನೆಸ್ ಅಲ್ಲಿ ಪರ್ಮನೆಂಟ್ ಫ್ರೆಂಡ್ ಅಥವಾ ಪರ್ಮನೆಂಟ್ ಶತ್ರುಗಳ ಇರೋದಿಲ್ಲ. ಅದೆಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಅಪೋಸಿಟ್ ಅಲ್ಲಿ ಇರೋರ್ನ ಯಾವ ತರ ಟ್ರೀಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವಾಗಾದ್ರೂ ನೀನ್ ಅರ್ಥ ಮಾಡ್ಕೊಂಡು ನಾನು ಹೇಳಿದ್ದನ್ನ ಕರೆಕ್ಟ್ ಆಗಿ ಮಾಡು ಅನ್ನೋ ತರ ಹೇಳ್ತಾರೆ. ಅದರಿಂದ ಲಿಟಲ್ ಕ್ಯೂ ನಮ್ ಹೀರೋ ಒಂದು ಇನ್ವಿಟೇಷನ್ ಕೂಡ ಕಳ್ಸಿದ್ದ. ಸೊ ನಮ್ ಹೀರೋ ಬಂದು ಅಂಕಲ್ ಜೋನ ನೋಡಕ್ಕೆ ಅಂತ ಬಂದಿರ್ತಾನೆ. ಆ ಅಂಕಲ್ ಜೋನ್ ಅವ್ರು ಹೇಳ್ತಾರೆ, ಇಲ್ಲಿ ನೋಡಪ್ಪ ಹೀರೋ, ನನ್ಗೆ ನಿನ್ ಪಾಸ್ಟ್ ಬಗ್ಗೆ ಗೊತ್ತಾಯ್ತು. ನೀನ್ ಹೆಂಗಿ ಪುರಾತನ ವಸ್ತುಗಳ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದೆ ಅಂತ ಕೂಡ ನನ್ಗೆ ಚೆನ್ನಾಗಿ ಗೊತ್ತು. ಅದಾದ್ಮೇಲೆ ನಿಧಾನಕ್ಕೆ ಈ ತರ ಒಂದು ಫೀಲ್ಡ್ ಗೆ ಕೂಡ ಬಂದಿದ್ಯಾ. ಅಂದ್ರೆ ನಡೆಯೋ ಎಲ್ಲಾ ಎಕ್ಸಿಬಿಷನ್ಸ್ ಅಲ್ಲಿ ಕೂಡ ನೀನ್ ಪಾಲ್ಗೊಳ್ತಾ ಇದೀಯಾ. ಅದ್ರಲ್ಲಿ ನೀನು ಮುಖ್ಯವಾಗಿ ಜೆಮ್ ಸ್ಟೋನ್ಸ್ ನ ಕಂಡಿಡಿದು ಸ್ವಲ್ಪ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದೀಯಾ. ಇಷ್ಟು ಕಡಿಮೆ ಟೈಮ್ ಅಲ್ಲಿ ಇಷ್ಟೊಂದು ಟ್ಯಾಲೆಂಟೆಡ್ ಪರ್ಸನ್ ನಾನು ಇದುವರೆಗೂ ನೋಡ್ಲಿಲ್ಲ. ನಾನ್ ನಿನ್ಗೆ ಇವಾಗ ಒಂದು ಒಳ್ಳೆ ಆಫರ್ ನ ಕೊಡ್ತಾ ಇದೀನಿ. ನೀನ್ ಸೈಲೆಂಟ್ ಆಗಿ ಈ ಝೂ ಕಾರ್ಪೊರೇಷನ್ ಜೊತೆ ಸೇರ್ಕೊಂಡು ಕೆಲಸ ಮಾಡ್ಬೋದಲ್ವಾ. ನೈಟ್ ನೀನ್ ಚೆನ್ನಾಗಿ ಕೋಟ್ಯಾಧೀಶ್ವರ ಆಗ್ಬಿಡ್ತೀಯಾ. ನಾನೇನಕ್ಕೆ ಇವಾಗ ನಿನ್ಗೆ ಆಫರ್ ನ ಕೊಡ್ತಾ ಇದೀನಿ ಅಂದ್ರೆ, ಲಕ್ ಅನ್ನೋದು ಎಲ್ಲರಿಗೂ ಒಂದೇ ತರ ಇರೋದಿಲ್ಲ. ಒಂದಲ್ಲ ಒಂದಿನ ಅದು ಮಿಸ್ ಹೊಡೆಯುತ್ತೆ. ನಾಳೆ ದಿನ ನೀನ್ ಕೆಳಗಡೆ ಬಿದ್ರೆ ಕೂಡ ಎತ್ತಕ್ಕೆ ಅಂತ ಒಬ್ರು ಬೇಕಲ್ವಾಪ. ಸೊ ಅದಕ್ಕೆ ನನ್ಗೊಂದು ಆಪ್ಷನ್ ಕೊಡ್ತಾ ಇದೀನಿ ಅನ್ನೋ ಹತ್ರ ಹೇಳಿದಾಗ ನಮ್ ಹೀರೋ ಹೇಳ್ತಾನೆ, ನೀವು ನನ್ಗೆ ಈ ತರ ಒಂದು ಆಫರ್ ಕೊಟ್ಟಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್ ಅಂಕಲ್. ಆದ್ರೆ ಈಗ ಸದ್ಯಕ್ಕೆ ನನ್ ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ನನ್ಗೇನ್ ಅಷ್ಟೊಂದು ಐಡಿಯಾ ಇಲ್ಲ. ಜಸ್ಟ್ ನನ್ನ ಫ್ರೆಂಡ್ ಜೊತೆ ಈ ತರ ಎಕ್ಸಿಬಿಷನ್ಸ್ ಗೆ ಓಡಾಡಕ್ಕೆ ಬರ್ತಾ ಇದೀನಿ. ಒಂದ್ ಟೈಮ್ ಪಾಸ್ ಗೋಸ್ಕರ ಬರ್ತಾ ಇದೀನಿ ಅಷ್ಟೇ. ಅದೇ ತರನೇ ಇವಾಗ ಕೂಡ ನಡೀತಾರೋ ಎಕ್ಸಿಬಿಷನ್ ಗೆ ನಾನು ಬಂದಿದ್ದು ಜಸ್ಟ್ ಟೈಮ್ ಪಾಸ್ ಮಾಡೋದಕ್ಕೋಸ್ಕರ. ಮತ್ತೆ ನನಗೆ ರಾತ್ರಿ ಈ ಕೋಟ್ಯಾಧೀಶ್ವರ ಆಗ್ಬಿಡ್ಬೇಕಂತ ಆಸೆ ಕೂಡ ಇಲ್ಲ. ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ನಾನು ಇವಾಗ ಹೆಂಗಿದ್ದೀನೋ ಇನ್ ಮುಂದಕ್ಕೂ ಹಂಗೆ ಇರ್ಬೇಕು ಅಂತ ಅನ್ಕೊಂಡಿದೀನಿ. ದುಡ್ಡು ಬಗ್ಗೆ ನನ್ಗೆ ಯೋಚನೆ ಇಲ್ಲ. ಯಾವಾಗ್ಲೂ ನನ್ ಸುತ್ತ ಇರೋರು ಸಂತೋಷವಾಗಿರ್ಬೇಕು, ಅವ್ರ ಜೊತೆ ನಾನ್ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಯೋಚನೆ. ಈಗ ಸದ್ಯಕ್ಕೆ ನನ್ ಜೊತೆ ಇರೋ ನನ್ ಫ್ರೆಂಡ್ಸ್, ನನ್ ಫ್ಯಾಮಿಲಿ ಅನ್ಕೊಂಡಿರೋ ಕೆಲವರು, ಮುಖ್ಯವಾಗಿ ಈಗ ಸದ್ಯಕ್ಕೆ ನನ್ ಜೊತೆ ಇರೋಷ್ಟು ದುಡ್ಡು, ನನ್ಗಷ್ಟು ಮಾತ್ರ ಸಾಕ್ ಅಂಕಲ್. ಪರವಾಗಿಲ್ಲಪ್ಪ, ನಿನ್ ಪ್ಲಾನ್ಸ್ ಎಲ್ಲ ಚೆನ್ನಾಗೇ ಇದೆ. ಈ ಸತಿ ನಡೆಯೋ ಆ ಬ್ರಾಂಡ್ ಆಪ್ಷನ್ ಅಲ್ಲಿ ನನಗ್ ಆಪೋಸಿಟ್ ಆಗಿರ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ಯಾ? ಏನ್ ನಿನ್ ಪ್ಲಾನ್ಸ್ ಅಂತ ಕೇಳಿದ್ರೆ ನಮ್ ಹೀರೋ ಏನು ಹೇಳ್ತಾ ಇಲ್ಲ, ಸೈಲೆಂಟ್ ಆಗೇ ಇರ್ತಾನೆ. ಮೀನ್ಸ್ ಅವ್ರು ಏನೋ ಮಾತಾಡ್ಕೊಂಡ್ರು ಅದ್ ಏನು ಅಂತ ಈಗ ಸದ್ಯಕ್ಕೆ ತೋರ್ಸಿಲ್ಲ. ಇವಾಗ ನೆಕ್ಸ್ಟ್ ಸೀನ್ ಅಲ್ಲೇ ಆ ಲಿಟಲ್ ಕ್ಯೂ ಅನ್ನೋನು ನಮ್ ಹೀರೋನ ಬೆದರ್ಸಕ್ಕೆ ಅಂತ ಒಬ್ಬನ ಅಪಾಯಿಂಟ್ ಮಾಡಿದ್ದಲ್ಲ, ನೈಟ್ ಕೂಡ ಅವ್ನ್ ಮಾಸ್ಕ್ ಅಲ್ಲಿ ಹಾಕೊಂಡ್ ನಮ್ ಹೀರೋನ ಹೊಡೆದ್ನಲ್ವಾ, ಅವ್ರನ್ನ ಕರೆದು ಕೂರ್ಸ್ಕೊಂಡು ಬೈತಾ ಇರ್ತಾನೆ. ನಿನ್ಗೆ ಒಂದು ಕೆಲಸ ಕೊಟ್ರೆ ಕೂಡ ನಿಂಗೆ ನ್ಯಾಯವಾಗಿ ಮಾಡಕ್ ಆಗಲ್ವಾ? ಅವನೊಬ್ಬ ಸಾಧಾರಣ ವ್ಯಕ್ತಿ ಕಣೋ, 2 ತಟ್ಟದ್ರಷ್ಟು ದೂರ ಹೋಗಿ ಬೀಳ್ತಾನೆ. ಅವನ್ನ ನೀನು ಮ್ಯಾನೇಜ್ ಮಾಡಿ ಎಕ್ಸಿಬಿಷನ್ ಗೆ ಬರ್ದೇ ಇರಕ್ ಮಾಡಕ್ ಆಗಿಲ್ವಲ್ಲ. ನಿನ್ನೆಲ್ಲ ನಂಬ್ಕೊಂಡಿದೀನಿ ನೋಡು, ಆದ್ರೂ ಇನ್ನೊಂದ್ಸತಿ ನಂಬ್ತಾ ಇದೀನಿ. ಈ ಸತಿ ನೀನು ಕೊಟ್ಟಿರೋ ಕೆಲಸನ ನೀನ್ ಕರೆಕ್ಟ್ ಆಗಿ ಮಾಡು. ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಇಟ್ಕೋ, ಹಾಸ್ಪಿಟಲ್ ಇರೋ ನಿನ್ ಫ್ರೆಂಡ್ಸ್ ಕತೆ ಎಲ್ಲ ಮುಗ್ದೋಗುತ್ತೆ. ಏನು ಓಕೆನಾ? ಹೇಳಿದನ್ನ ಕರೆಕ್ಟ್ ಆಗಿ ಮಾಡು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಬಟ್ ಏನ್ ಕೆಲಸ ಹೇಳ್ದ ಅಂತ ಇಲ್ಲಿ ತೋರ್ಸಿಲ್ಲ. ಇವ್ರು ಮಾತಾಡ್ತಾ ಇರೋದನ್ನೆಲ್ಲ ನಮ್ಮ ಹೀರೋಯಿನ್ ಬಂದು ಕೇಳಿಸ್ಕೊಂತಾನೆ ಇದ್ಲು. ಸೊ ಇವ್ರ ಪ್ಲಾನ್ ಬೇರೆ ಏನೋ ಇದೆ ಅಂತ ಇವಳಿಗೆ ಗೊತ್ತಾಯ್ತು. ಆತರ ಲಿಟಲ್ ಕ್ಯೂ ಅಲ್ಲಿಂದ ಹೋದ್ಮೇಲೆ ಆ ರೌಡಿ ಕೂಡ ಅಲ್ಲಿಂದ ಎದ್ದೋಗ್ತಾನೆ. ಅವನನ್ನ ಫಾಲೋ ಮಾಡ್ಕೊಂಡೆ ನಮ್ ಹೀರೋಯಿನ್ ಕೂಡ ಓಡೋಗ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಬಂದು ಯಾವ್ದೋ ರೋಡ್ ಅಲ್ಲಿ ನಡ್ಕೊಂಡ್ ಬರ್ತಾ ಇದ್ರೆ ಆಪೋಸಿಟ್ ಅಲ್ಲಿ ಈಗ ರೌಡಿ ನಡ್ಕೊಂಡ್ ಬರ್ತಾ ಇರ್ತಾನೆ. ಅವ್ನ್ ಹೇಳ್ತಾನೆ, ಏನೋ ನಿನ್ಗೆ ಮೈ ಮೇಲೆ ಭಯ ಬಿಟ್ಟೋಯ್ತಾ ಹೆಂಗೆ? ಮರೆದಾಗ ಬುಕ್ ನ ಕೊಟ್ಬಿಡು ಅಂತ ಕೇಳ್ತಾ ಇದ್ರೆ ನಮ್ ಹೀರೋ ಹತ್ರ ಒಂದು ಬುಕ್ ಇದೆ. ಮೋಸ್ಟ್ಲಿ ಅದನ್ನ ಕಿತ್ಕೊಳ್ಳೋದಕ್ಕೆ ಆ ಲಿಟಲ್ ಕ್ಯೂ ಏನಾದ್ರು ಪ್ಲಾನ್ ಮಾಡೋದ್ನ ಏನೋ ಅಂತ ಗೊತ್ತಿಲ್ಲ. ಇಲ್ಲಿ ಈ ರೌಡಿ ಬಂದ್ ಇತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅವನ ಫಾಲೋ ಮಾಡ್ಕೊಂತಾರೆ. ನಮ್ ಹೀರೋಯಿನ್ ಕೂಡ ಬಂದ್ಲು. ಟಕ್ಕಂತ ಅವ್ರನ್ನ ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ಬಿಟ್ಲು. ನಮ್ ಹೀರೋಗೆ ಇಲ್ಲಿ ಏನ್ ನಡೀತದಂತ ಒಂದು ಕ್ಷಣ ಅರ್ಥ ಆಗ್ಲಿಲ್ಲ. ಇವ್ರಿಬ್ರು ಇತರ ಫೈಟ್ ಮಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ತಡಿಯಕ್ಕೆ ಅಂತ ಪ್ರಯತ್ನ ಪಡ್ತಾರೆ. ನೋಡಿ ಆ ಕಲ್ವರದಲ್ಲಿ ಪಾಪ ಅವ್ನಿಗೆ ಲೈಟ್ ಆಗಿ ತಲೆಗೆ ಏಟ್ ಬಿದ್ದು ಕೆಳಗಡೆ ಜ್ಞಾನ ತಪ್ಪಿನೇ ಬಿದ್ಬಿಟ್ಟ. ಆತ್ರೊಬ್ಬ ಮನುಷ್ಯ ಬಿದ್ದಿದ್ದಾನೆ ಅಂತ ಕೂಡ ಅವರು ಕೇರ್ ಮಾಡ್ಕೊಂಡಿಲ್ಲ. ಇಬ್ರು ಫೈಟ್ ಮಾಡಿದ್ದೆ. ಆದ್ರೆ ಒಂದ್ ಸ್ಟೇಜ್ಗೆ ಆ ರೌಡಿ ಬಂದು ನಮ್ ಹೀರೋಯಿನ್ ತಳ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಓಡೋಗ್ಬಿಟ್ಟ. ಆಮೇಲೆ ನಮ್ ಹೀರೋ ಹತ್ರ ಬಿದ್ದಿರೋದ್ರ ನೋಡ್ಬಿಟ್ಟು ಅವನನ್ನ ಸೇಫ್ ಆಗಿ ಕರ್ಕೊಂಡ್ ಬಂದು ಅವ್ನ ರೂಮ್ ಅಲ್ಲಿ ಮಲಗಿಸ್ತಾಳೆ. ಪ್ಲಸ್ ಅವನ ಹತ್ರ ಇರೋ ಬುಕ್ ನ ಕೂಡ ತಗೊಂಡು ಓದ್ತಾಳೆ, ಆ ಬುಕ್ ಅಲ್ಲಿ ಅಂತದ್ ಏನಿದೆ ಅಂತ. ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ಅಂದ್ರೆ ನಮ್ ಹೀರೋಗೆ ಎಚ್ಚರ ಆಗುತ್ತೆ. ಇವರೊಂದು ರೆಸ್ಟೋರೆಂಟ್ ಅಲ್ಲಿ ಕೂತಿರ್ತಾರೆ. ಆಗ ನಮ್ ಹೀರೋಯಿನ್ ಆ ರೌಡಿ ಬಗ್ಗೆ ಹೇಳಕ್ಕೆ ಶುರು ಮಾಡ್ತಾಳೆ. ಆಕ್ಚುಲಿ ಹೇಳೋ ತರ ರೌಡಿ ಏನು ಕೆಟ್ಟವನಲ್ಲ. ಅವರೊಂದು ಬಾಕ್ಸಿಂಗ್ ಕ್ಲಬ್ ಅಲ್ಲಿ ಇದ್ದವರು. ಬೇರೆ ಯಾರೋ ಒಂದು ವ್ಯಕ್ತಿ ಅವ್ರಿಬ್ರು ಫ್ರೆಂಡ್ಸ್ ನ ಸರಿಯಾಗಿ ಹೊಡೆದು ಈಗ ಅವ್ರಿಬ್ರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಅದ್ರಲ್ಲಿ ಒಬ್ಬನ ತಾಯಿಗೆ ಕ್ಯಾನ್ಸರ್ ಇದೆ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸ್ಬೇಕು. ಇನ್ನೊಬ್ಬ ಹಾಸ್ಪಿಟಲ್ ಇರೋದ್ರಿಂದ ಪಾಪ ಅವ್ರ ಹೆಂಡತಿ ಎಲ್ಲೂ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಈಗ ಸದ್ಯಕ್ಕೆ ಮಕ್ಕಳನ್ನ ಅವಳೆ ತುಂಬಾ ಕಷ್ಟಪಟ್ಟು ನೋಡ್ಕೊಂತಾ ಇದ್ದಾಳೆ. ಈ ತರ ಅವ್ರಿಬ್ಬರು ಫ್ಯಾಮಿಲಿಗೂ ಸಪೋರ್ಟ್ ಮಾಡ್ಬೇಕು ಅನ್ನೋದಕ್ಕೋಸ್ಕರನೇ ಇವ್ನ ಈ ತರ ಕೆಲ್ಸನ ಮಾಡ್ತಾ ಇರೋದು. ಇವನ ಈ ಕಷ್ಟನ ಆ ಲಿಟಲ್ ಕ್ಯೂನು ಅಡ್ವಾಂಟೇಜ್ ಆಗಿ ತಗೊಂಡಿದ್ದಾನೆ. ಇಲ್ದಿರೋ ಬಲ್ದಿರೋ ಕೆಲ್ಸನೆಲ್ಲ ಅವ್ನ ಕೈಲಿ ಮಾಡಿಸ್ತಾ ಇದ್ದಾನೆ. ಪಾಪ ಇವ್ನು ತುಂಬಾ ಒಳ್ಳೆಯವನು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಹೌದು ನಿನ್ ಕತೆ ಏನು? ಏನಕ್ಕ ರೂಢಿ ಇವಾಗ ನಿನ್ನಿಂದ್ಗಡೆ ಬಿದ್ದಿದ್ದಾನೆ, ಅವ್ನ್ಗೇನ್ ಬೇಕಂತೆ ಅಂತ ಕೇಳಿದಾಗ ನಮ್ ಹೀರೋ ಹೇಳ್ತಾನೆ, ಇನ್ನೇನು ಆ ಲಿಟಲ್ ಕ್ಯೂ ಮಾಡೋ ಪ್ರತಿಯೊಂದು ಕೆಲ್ಸದಲ್ಲಿ ಕೂಡ ನಾನು ಅಡ್ಡಿ ಇದೀನಲ್ಲ. ಇವಾಗ ಕೂಡ ನೆಕ್ಸ್ಟ್ ನಡೆಯೋ ಆ ಬ್ಲೈಂಡ್ ಆಕ್ಷನ್ ಅಲ್ಲಿ ಅವ್ನ ಏನೋ ಒಂದು ಕಿತಾಪತಿ ಕೆಲಸ ಮಾಡ್ತಾನೆ ಅಂತ ನನ್ಗೆ ಗೊತ್ತು. ಇವಾಗ ನಾನೇನಾದ್ರೂ ಆ ಜಾಗಕ್ಕೆ ಹೋದ್ರೆ ನಾನು ಅದನ್ನ ತಡೆದ್ ಬಿಡ್ತೀನಲ್ವಾ, ಅದ್ರಿಂದಾನೆ ನನ್ನ ಹೆಂಗಾದ್ರೂ ಮಾಡಿ ಸ್ಟಾಪ್ ಮಾಡ್ಬೇಕಂತಾನೆ ಅವ್ರಿಗೆ ಪ್ರಯತ್ನ ಪಡ್ತಾ ಇರೋದು ಅಂತ ಹೇಳ್ತಾನೆ. ಓ ಹೌದಾ, ಈ ಕತೆ ಬೇರೆ ಇದ್ಯಾ ಅಂತ ಹೇಳಿ ಇದನ್ನೆಲ್ಲ ತಿಳ್ಕೊಳ್ಳೋ ನಮ್ ಹೀರೋಯಿನ್ ಅವ್ರ ಹೆಡ್ ಆಫೀಸರ್ ಅಂದ್ರೆ ಚೀಫ್ ಗೆ ಕಾಲ್ ಮಾಡ್ಬಿಟ್ಟು ಎಲ್ಲ ಹೇಳ್ತಾಳೆ. ಈ ತರ ನೆಕ್ಸ್ಟ್ ನಡೆಯೋ ಬ್ಲೈಂಡ್ ಆಪ್ಷನ್ ಅಲ್ಲಿ ಆ ಲಿಟಲ್ ಕ್ಯೂನು ಏನೋ ಕಿತಾಪತಿ ಕೆಲಸ ಮಾಡ್ತಿದ್ದಾನೆ, ಏನೋ ದೊಡ್ಡದಾಗಿ ತಪ್ಪು ನಡೆಯುತ್ತೆ ಅಂತ ಗೊತ್ತಾಗ್ತಾ ಇದೆ. ಅದು ಅಲ್ಲದೆ ಆ ಲಿಟಲ್ ಕ್ಯೂ ಮೇಲೆ ಇದಕ್ ಮುಂಚೆನೆ ನಮ್ಗೊಂದು ಡೌಟ್ ಇದೆ. ಪ್ಲಸ್ ಅವ್ನ್ ಕೂಡ ಒಂದು ಸಸ್ಪೆಕ್ಟ್. ಇವ್
ನನ್ಗೆ ಅರೆಸ್ಟ್ ವಾರೆಂಟ್ ಕೊಟ್ರೆ ಏನಾದ್ರು ತಪ್ಪು ಮಾಡೋದಕ್ ಮುಂಚೆನೆ ನಾವು ಅವ್ರನ್ನ ಅರೆಸ್ಟ್ ಮಾಡಬಹುದು ಅನ್ನೋ ತರ ಹೇಳಿದಾಗ ಆ ಚೀಫ್ ಹೇಳ್ತಾರೆ, ಅವ್ರನ್ನೆಲ್ಲ ಅರೆಸ್ಟ್ ಮಾಡೋದು ಅಷ್ಟು ಚಿಕ್ಕ ವಿಷಯ ಅಲ್ಲಮ್ಮ, ನಾನು ನನಗಿಂತ ಹೆಡ್ ಇರೋರ ಹತ್ರ ಮಾತಾಡ್ತೀನಿ, ಅವ್ನ್ಗೆ ಒಂದು ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಕ್ಕೆ ಹೇಳ್ತೀನಿ, ನೀನ್ ಕರೆಕ್ಟ್ ಆದ ಎವಿಡೆನ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡು ಅನ್ನೋ ತರ ಹೇಳ್ತಾರೆ. ಅದಾದ್ಮೇಲೆ ನಮ್ ಹೀರೋ ಮತ್ತೆ ಅವ್ನ ಫ್ರೆಂಡ್ ಇಬ್ರು ಮಾತಾಡ್ಕೊಂಡ್ ಬರ್ಬೇಕಾದ್ರೆ ನಮ್ ಹೀರೋ ನಡೆದಿರೋ ವಿಷಯನೆಲ್ಲ ಹೇಳಿದ್ದೆ ಅಲ್ವಾ, ಆದ್ರಿಂದ ನಮ್ ಹೀರೋ ಫ್ರೆಂಡ್ ಹೇಳ್ತಾನೆ, ನನ್ಗೆ ಆ ಮುಸ್ಲಿ ನೋಡಿದ್ರೇನೆ ಆಗಲ್ಲ ಕಣೋ, ಅಂತ ಮಕ ಇಟ್ಕೊಂಡು ತಿರುಗ್ತಾ ಇರ್ತಾನೆ, ಯಾವನೋ ಅವನು, ನನಗ್ ಗೊತ್ತು, ಅವನ ನೋಡ್ದಾಗ್ಲೇ ನಾನು ಅನ್ಕೊಂಡೆ ಏನಾದ್ರೂ ಒಂದ್ ಕೆಲಸ ಮಾಡ್ತಾ ಇರ್ತಾನೆ ಅಂತ. ಯಾರ ಅವ್ನಿಗೆ ಬುದ್ಧಿ ಕಳ್ಸೋದು ಹತ್ರ ಹೇಳಿದಾಗ ನಮ್ ಹೀರೋ ಹೇಳ್ತಾನೆ, ಇನ್ಯಾರು ನಾವೇ ಕೆಲ್ಸನ ಮಾಡ್ಬೇಕು, ಅಷ್ಟೇ ಅಲ್ಲ ಈ ಸತಿ ನಾವು ಹೀರೋನ್ಗೆ ಕೂಡ ಹೆಲ್ಪ್ ಮಾಡ್ಬೇಕು ಅಂದಾಗ ಹೀರೋ ಫ್ರೆಂಡ್ ಕೇಳ್ತಾನೆ, ಏನೋ ಅವ್ರು ಪೊಲೀಸ್ ಆಫೀಸರ್ ಕಣೋ, ನಾವೆಂಗೋ ಹೆಲ್ಪ್ ಮಾಡಕ್ ಆಗತ್ತೆ ಅಂದಾಗ, ಹೆಲ್ಪ್ ಮಾಡ್ಬೇಕಪ್ಪ, ವೆರಿ ಸಿಂಪಲ್ ಕಣೋ, ಆ ಲಿಟಲ್ ಕ್ಯೂ ಅನ್ನೋ ಒಂದು ಫೋನ್ ಆಗ್ಲಿ ಲ್ಯಾಪ್ಟಾಪ್ ಅಥವಾ ಒಂದು ಸಿಸ್ಟಮ್ ಏನೋ ಒಂದನ್ನ ಹ್ಯಾಕ್ ಮಾಡಕ್ ನಮ್ ಕೈಯಲ್ಲಿ ಆದ್ರೆ ಸಾಕು, ನಮ್ಗೆ ಸ್ವಲ್ಪ ಡೀಟೇಲ್ ಸಿಗುತ್ತೆ, ಅದು ಯೂಸ್ಫುಲ್ ಆಗೇ ತಾನೇ ಇರುತ್ತೆ, ಅದರಿಂದ ಅವ್ನು ಏನ್ ತಪ್ಪು ಮಾಡ್ತಿದ್ದಾನೆ ಅಂತ ಗೊತ್ತಾಗ್ಬಿಡತ್ತೆ ಅಂದಾಗ ಹೀರೋ ಫ್ರೆಂಡ್ ಹೇಳ್ತಾನೆ, ಅಷ್ಟೇನಾ, ಅದಕ್ಕೆ ಯಾಕೆ ನೀನ್ ಅಷ್ಟೊಂದು ಚಿಂತೆ ಮಾಡ್ತಾ ಇದೀಯ, ಅದಕ್ಕೂ ನಾನು ಏನಾದ್ರು ಏರ್ಪಾಡ್ ಮಾಡ್ತೀನಿ ಅಂದಾಗ ಹೀರೋ ನನ್ಗೊಂದು ಐಡಿಯಾ ಬಂತು ಅಂತ ಹೇಳ್ತಾನೆ. ಅದೇನಂತ ಇವಾಗ ತೋರಿಸಿಲ್ಲ. ಅದಾದ್ಮೇಲೆ ನಮ್ ಹೀರೋನ ಅವ್ರ ಫ್ರೆಂಡ್ ಇಬ್ರು ಎಕ್ಸಿಬಿಷನ್ ಗೆ ಹೊರಟೋದ್ರು ಅಂಕಲ್ ಮಾ ಹತ್ರ ಮಾತಾಡೋದಕ್ಕೆ. ಅಲ್ಲ ಅವ್ರೇನು ಪರ್ಚೇಸ್ ಮಾಡ್ತಾ ಇಲ್ಲ, ಸುಮ್ನೆ ಪರ್ಚೇಸ್ ಮಾಡೋ ತರ ಬಿಲ್ಡಪ್ ಕೊಟ್ಕೊಂಡು ತಿರುಗ್ತಾ ಇರ್ತಾರೆ. ನಮ್ ಹೀರೋ ಕೂಡ ಅವ್ನ ಕೈಯಲ್ಲಿ ಇತ್ತಲ್ಲ ಬುಕ್, ಇದಕ್ಕೂ ಮುಂಚೆ ರೌಡಿನೂ ಬಂದು ಕೇಳಿದ್ದಲ್ವಾ, ಆ ಬುಕ್ ನ ಬೇಕಂತ ಅವ್ನ್ ನೋಡೋ ತರ ಟೇಬಲ್ ಮೇಲೆ ಇಟ್ಬಿಟ್ಟು ಹೋಗ್ತಾರೆ, ಯಾಕಂದ್ರೆ ಆ ಜಾಗದಲ್ಲಿ ಆ ರೌಡಿ ಕೂಡ ಇರ್ತಾರೆ, ನಮ್ ಹೀರೋ ಫಾಲೋ ಮಾಡ್ಕೊಂಡು ಬಂದಿರ್ತಾನೆ. ಆದ್ರೆ ನಮ್ ಹೀರೋ ಬುಕ್ ನ ಟೇಬಲ್ ಮೇಲೆ ಇಟ್ಬಿಟ್ಟು ಹೋದ್ಮೇಲೆ ಹಿಂದ್ಗಡೆಯಿಂದ ಬರೋ ಆ ರೌಡಿಯ ಬುಕ್ ನ ತಗೊಂಡೋಗ್ಬಿಟ್ಟ, ಸೈಡ್ ತಗೊಂಡೋಗ್ಬಿಟ್ಟು ಅದನ್ನ ಓಪನ್ ಮಾಡಿ ನೋಡಿದಾಗ ಅದ್ರಲ್ಲಿ ಫಸ್ಟ್ ಪೇಜ್ ಅಲ್ಲೇ ಸಾಯಂಕಾಲ ಈ ತರ ಒಂದು ಜಾಗದಲ್ಲಿ ಬಂದು ಮೀಟ್ ಮಾಡು ಅಂತ ಬರ್ದಿರ್ತಾರೆ, ಈ ರೌಡಿ ಹೆಸರನ್ನ ಹಾಕಿ ಅದನ್ನ ಬರ್ದಿರ್ತಾರೆ. ಆ ಪೇಪರ್ ನ ಮಾತ್ರ ಅರ್ದು ಇನ್ನು ಪಾಕೆಟ್ ಅಲ್ಲಿ ಇಟ್ಕೊಂಡು ಆ ಬುಕ್ ನ ತಗೊಂಡೋಗಿ ಲಿಟಲ್ ಕ್ಯೂಗೆ ಕೊಡ್ತಾನೆ. ಆಕ್ಚುಲಿ ಇದು ಮೋಸ್ಟ್ಲಿ ನಮ್ ಹೀರೋ ಈ ಎಕ್ಸಿಬಿಷನ್ ಗೆ ಬಂದಾಗ ಯಾವಷ್ಟೋನು ತುಂಬಾನೇ ಬೆಳೆ ಬಾಳೋ ತರದ್ದು ಅಂತ ನೋಟ್ಸ್ ತಗೊಳ್ತಾ ಇದೆಲ್ಲ ಬರ್ದಿಟ್ಕೊಳ್ತಾ ಇದ್ನಲ್ವಾ, ಆ ಬುಕ್ ಅಂತ ಕಾಣಿಸುತ್ತೆ. ಈಗ ಅದನ್ನ ತಗೊಂಡೋಗಿ ಲಿಟಲ್ ಕ್ಯೂ ಹತ್ರ ಕೊಟ್ಬಿಟ್ಟು ಇವನು ದುಡ್ಡು ಕೇಳ್ತಾ ಇರ್ತಾನೆ. ಮಾತಾಡಿತರ ನನ್ಗೆ ದುಡ್ಡನ್ನ ಕೊಡಿ ಅಂತ ಹೇಳಿದ್ರೆ ಆ ಲಿಟಲ್ ಕ್ಯೂ ಕೊಡ್ತಾ ಇಲ್ಲ. ಏನು ದುಡ್ಡು ಕೊಡ್ಬೇಕಾ, ಏನ್ ದೊಡ್ಡದಾಗ ಕೆಲಸ ಮಾಡಿ ದಬ್ಬಾಕಿದ್ಯಾ ಅಂತ ನಿನ್ಗೆ ದುಡ್ಡು ಕೊಡ್ಬೇಕು, ಇನ್ನೊಂದ್ಸತಿ ದುಡ್ಡು ಕೇಳೋ ಕೆಲಸ ಇಟ್ಕೊಂಡೆ ಅಂತ ಇಟ್ಕೋ, ಹೆಂಗೋ ನಿಮ್ ಫ್ರೆಂಡ್ಸ್ ಅವ್ರು ಇದಾರಲ್ವಾ ಹಾಸ್ಪಿಟಲ್ ಅಲ್ಲಿ, ಪಕ್ಕದ ಬೆಡ್ ಖಾಲಿ ಆಗಿದೆಯಂತೆ, ನೀನು ಎತ್ಕೊಂಡೋಗ ಅಲ್ಲಿ ಮಲಗಿಸ್ಬಿಡ್ತೀರೋ ಅನ್ನೋ ತರ ಬೆದರ್ಸ್ಬಿಟ್ಟು ಹೋಗ್ತಾನೆ, ದುಡ್ಡನ್ನ ಕೊಟ್ಟಿಲ್ಲ. ಇವಾಗ ಹಂಗೆ ಆಲ್ಮೋಸ್ಟ್ ನೈಟ್ ಆಗಿರುತ್ತೆ. ನಮ್ ಹೀರೋ ಅವರು ಈ ರೌಡಿನ ಬಂದು ಮೀಟ್ ಮಾಡಕ್ಕೆ ಹೇಳಿದ್ರಲ್ವಾ, ಸೊ ಯಾಕೆ ಇನ್ನೂ ಬಂದಿಲ್ಲ ಅಂತ ಹೇಳಿ ಹೋಟೆಲ್ ಹತ್ರನೇ ನಿಂತ್ಕೊಂಡು ವೇಟ್ ಮಾಡ್ತಾ ಇರ್ತಾರೆ. ಸ್ವಲ್ಪ ತಲೆ ಜಾಗಕ್ಕೆ ಅವ್ನು ಕೂಡ ಬರ್ತಾನೆ. ಏನಿದು ಹೊಸದಾಗಿದೆ, ನೀವೇ ನನ್ನ ಮೀಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅನ್ನೋ ತರ ಕೇಳಿದಾಗ ನಮ್ ಹೀರೋ ಹೇಳ್ತಾನೆ, ನಿನ್ ಬಗ್ಗೆ ನನ್ಗೆಲ್ಲಾ ವಿಚಾರ ಗೊತ್ತಾಯ್ತು, ಅದಕ್ಕೆ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಕರೆದಿದ್ದು ಅಂತ. ಅಷ್ಟೇ ಅಲ್ಲ, ನೀನ್ ಏನಕ್ಕೋಸ್ಕರ ಇಷ್ಟು ಕಷ್ಟ ಪಡ್ತಾ ಇದೀಯ ಅಂತ ಕೂಡ ನನ್ಗೆ ಅರ್ಥ ಆಯ್ತು. ಆ ಹಾಸ್ಪಿಟಲ್ ಅಲ್ಲಿ ಇರೋ ನಿನ್ ಫ್ರೆಂಡ್ಸ್ ಗೋಸ್ಕರ ಮತ್ತೆ ಅವ್ರ ಫ್ಯಾಮಿಲಿಗೋಸ್ಕರ ತಾನೆ ಇಂಥವ್ರ ಹತ್ರ ಸಿಕ್ಕಾಕೊಂಡು ನೀನ್ ಕಷ್ಟ ಪಡ್ತಾ ಇರೋದು, ಅದ್ರಲ್ಲೂ ನೀನ್ ಮನ್ಸ್ಫೂರ್ತಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಗೊತ್ತು, ಅದ್ರಲ್ಲೆಲ್ಲ ನಾನೇ ಸೆಟಲ್ ಮಾಡ್ಬಿಟ್ಟೆ, ಹಾಸ್ಪಿಟಲ್ ಅಲ್ಲಿ ಇರೋರ್ದೆಲ್ಲ ನಾನೇ ಸೆಟಲ್ ಮಾಡ್ಬಿಟ್ಟೆ ಅಂತ ಹೇಳಿದಾಗ ಇದ್ರ ಅವಶ್ಯಕತೆ ನಿಮ್ಗೇನಿತ್ತು, ನೀವೇನಕ್ಕೆ ಈ ತರ ಸೆಟಲ್ ಎಲ್ಲ ಮಾಡ್ಬೇಕು ಅನ್ನೋ ತರ ಕೇಳಿದಾಗ ನಮ್ ಹೀರೋ ಹೇಳ್ತಾನೆ, ಯಾಕಂದ್ರೆ ನೀನ್ ಮನಸ್ಫೂರ್ತಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಹಂಗ್ ನೋಡಿದಿದ್ರೆ ನೀನ್ ಮನಸ್ಫೂರ್ತಿಯಾಗಿ ಮಾಡೋ ತರ ಇದ್ದಿದ್ರೆ ನಾನು ಯಾವಾಗೋ ನೀನು ಸಾಯಿಸ್ತಾ ಇದ್ದೆ, ಬಟ್ ಸಾಯಿಸೋ ಪ್ರಯತ್ನ ನೀನ್ ಮಾಡಿಲ್ಲ. ಈಗ ಸದ್ಯಕ್ಕೆ ಆ ಲಿಟಲ್ ಕ್ಯೂ ಹೇಳೋ ತರ ನೀನ್ ಮಾಡ್ತಾ ಇರೋದು ದುಡ್ಡುಗೋಸ್ಕರನೇ, ಅದು ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ, ನಿಮ್ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದಕ್ಕೋಸ್ಕರನೇ, ಅದಕ್ಕೋಸ್ಕರನೇ ನಾನ್ ನಿನ್ಗೆ ಹೆಲ್ಪ್ ಮಾಡ್ಬೇಕು ಅನ್ಕೊಂಡಿದೀನಿ ಅನ್ನೋ ಹತ್ರ ಹೇಳಿದಾಗ, ಸರಿ ನನ್ನಿಂದ ನಿಮ್ಗೆ ಏನ್ ಹೆಲ್ಪ್ ಆಗ್ಬೇಕು, ನನ್ ಕೈಲಿ ಏನಾಗುತ್ತೆ ಮಾಡಕ್ಕೆ ಅಂತಂದಾಗ ನಮ್ ಹೀರೋ ಹೇಳ್ತಾನೆ, ಬೇರೇನು ಆ ಲಿಟಲ್ ಕ್ಯೂ ಬಗ್ಗೆನೆ, ಅವ್ನ್ ಈ ಸತಿ ನಡೆಯೋ ಆ ಬ್ಲೈಂಡ್ ಆಕ್ಷನ್ ಅಲ್ಲಿ ಏನೋ ಒಂದು ತಪ್ಪು ಕೆಲಸ ಮಾಡ್ತಿದ್ದಾನೆ ಅಂತ ಗೊತ್ತು, ಅದನ್ನ ನಮ್ಗೆ ಎವಿಡೆನ್ಸ್ ಸಮೇತ ನಾವು ಪ್ರೂವ್ ಮಾಡ್ಬೇಕು, ಮೀನ್ಸ್ ಅದರಿಂದ ಅವ್ನಿಗೆ ಶಿಕ್ಷೆ ಸಿಗತ್ತಲ್ವಾ, ಸೊ ನನ್ಗೆ ಎವಿಡೆನ್ಸ್ ಬೇಕಾಗುತ್ತೆ, ಅವ್ರನ್ನ ಹೆಂಗಾದ್ರೂ ಮಾಡಿ ಸಿಕ್ಕಾಕಿಸ್ಬೇಕು ಅನ್ನೋ ತರ ಮಾತಾಡ್ತಾರೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ಇವತ್ತೇ ಮೋಸ್ಟ್ಲಿ ಆಕ್ಷನ್ ನಡೆಯತ್ತೇನೋ, ಆದ್ರೆ ಅದಕ್ಕೂ ಮುಂಚೆ ನಮ್ ಹೀರೋಗೆ ಎಚ್ಚರ ಆಗಿರುತ್ತಲ್ವಾ, ಯಾಕೋ ಇವತ್ತು ಅವ್ನಿಗೆ ಕಣ್ಣೆಲ್ಲ ಸ್ವಲ್ಪ ಉರಿತಾ ಇರುತ್ತೆ, ಅದನ್ನ ನೋಡಿ ಅವ್ರ ಫ್ರೆಂಡ್ ಸ್ವಲ್ಪ ಗಾಬರಿ ಪಡ್ತಾನೆ ಅಂತ ಹೇಳ್ಬೇಕು. ಸ್ವಲ್ಪ ಹೊತ್ತಲ್ಲೇ ಮಿಸ್ ಲೂ ಬಂದಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಅವ್ರ ಹತ್ರ ಮಾತಾಡ್ಬೇಕು ಅಂತ ನಮ್ ಹೀರೋ ಕೂಡ ಹೊರಗಡೆ ಬಂದಿರ್ತಾನೆ. ಅವ್ರಿಬ್ರು ಹತ್ರ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಮಿಸ್ ಲೂ ಕೇಳ್ತಾರೆ, ನೀನು ಅಂಕಲ್ ಜೋನ ಮೀಟ್ ಮಾಡಕ್ಕೆ ಹೋಗಿದ್ದಂತೆ, ಅವ್ರು ಏನ್ ಹೇಳಿದ್ರು, ಏನ್ ಮಾತಾಡಿದ್ರಿ ಅಂತ ಕೇಳಿದಾಗ ನಮ್ ಹೀರೋ ಏನು ಹೇಳಕ್ ಬರ್ತಾನೆ, ಅಷ್ಟರಲ್ಲಿ ಅವ್ನಿಗೆ ಕಣ್ಣುರಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಒಂಥರ ಮಂಜ ಕಾಣಿಸಕ್ಕೆ ಶುರುವಾಯ್ತು, ನನ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ನಮ್ ಹೀರೋ ಸೈಲೆಂಟ್ ಆಗಿ ಒಳಗಡೆ ಹೊರಟೋದ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಹತ್ರ ಆ ಚೀಫ್ ಆಫೀಸರ್ ಕಾಲ್ ಮಾಡ್ಬಿಟ್ಟು ಹೇಳ್ತಾರೆ, ಇಲ್ಲಿ ನೋಡಮ್ಮ, ನಾನು ಹೈ ಕಮಾಂಡರ್ಸ್ ಹತ್ರ ಅರೆಸ್ಟ್ ವಾರೆಂಟ್ ನ ತಗೊಂಡಿದ್ದೀನಿ, ನೀನ್ ಹೋಗಿ ಅವನನ್ನ ಅರೆಸ್ಟ್ ಮಾಡಬಹುದು, ಆದ್ರೆ ಪಕ್ಕ ಎವಿಡೆನ್ಸ್ ಇರಬೇಕು, ಎವಿಡೆನ್ಸ್ ನ ಕಲೆಕ್ಟ್ ಮಾಡ್ಬಿಟ್ಟು ಆಮೇಲೆ ಅವನ ಅರೆಸ್ಟ್ ಮಾಡು ಅನ್ನೋ ತರ ಹೇಳ್ತಾರೆ. ಇವಳಿಗೆ ತುಂಬಾ ಸಂತೋಷ. ಇವಾಗ ಹಂಗೆ ಆಕ್ಷನ್ ನಡೆಯೋ ಜಾಗನ ತೋರಿಸ್ತಾರೆ, ಅಲ್ಲಿ ತುಂಬಾ ಜನ ಬಂದು ಕೂತ್ಕೊಂಡಿರ್ತಾರೆ, ನಮ್ ಹೀರೋ ಅವ್ರ ಫ್ರೆಂಡ್ ಮತ್ತೆ ಆ ಬ್ರದರ್ ಮಾ ಎಲ್ಲರೂ ಕೂತ್ಕೊಂಡಿರ್ತಾರೆ. ಅಲ್ಲೇ ಇನ್ ಸ್ವಲ್ಪ ಹೊತ್ತಲ್ಲ ತಾತ ಮತ್ತೆ ಆ ಅಂಕಲ್ ಜೋ ಕೂಡ ಜಾಗಕ್ಕೆ ಬರ್ತಾರೆ. ಹಿಂದ್ಗಡೆನೆ ಈ ಮಿಸ್ ದೋನ್ ಅವ್ರು ಕೂಡ ಬಂದು ಕೂತ್ಕೊಳ್ತಾರೆ. ಇಲ್ಲಿ ಪ್ರೋಗ್ರಾಮ್ ನ ಹೋಸ್ಟ್ ಮಾಡ್ತಿರೋದು ಬೇರೆ ಯಾರು ಅಲ್ಲ, ಆ ರಿಪೋರ್ಟರ್ ಹುಡುಗಿನೇ. ಈ ಹುಡುಗಿನ ನೋಡ್ತಾ ಇದ್ರೆ ನಮ್ ಹೀರೋ ಅವ್ರ ಫ್ರೆಂಡ್ ಗೆ ಹಾರ್ಟ್ ಅಲ್ಲಿ ಇರೋ ಬಟರ್ಫ್ಲೈ ಹಂಗೆ ಹಾರ್ತಾ ಇರತ್ತಲ್ವಾ, ಆತರನೇ ಇವಾಗ ನೋಡಿದ್ರ ಎಷ್ಟು ಕ್ಯೂಟ್ ಆಗಿದ್ದಾಳಲ್ವಾ, ಅವಳು ಮಾತಾಡ್ತಾ ಇದ್ರೆ ಹಂಗೆ ಮುತ್ತುಗಳು ಉದುರ್ತಾ ಇದೆ ನೋಡಿ, ಅವಳು ಬಾಯಿಂದ ಅನ್ನೋ ತರ ಜುಲ್ಸುಸ್ಕೊಂಡ್ ಕೂತಿರ್ತಾನೆ. ಇನ್ನೇನು ಅವ್ರು ಬಂದಿರೋ ಕೆಲಸ ಅವ್ರು ಎಕ್ಸಿಕ್ಯೂಟ್ ಮಾಡ್ಬೇಕಲ್ವಾ, ಕೆಲಸನ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ರೌಡಿನ ಜಾಗಕ್ಕೆ ಬರಕ್ ಕೇಳಿರ್ತಾರೆ, ಆ ಲಿಟಲ್ ಕ್ಯೂನ ಒಳಗಡೆ ಹೋಗ್ದಿರೋ ತರ ತಡೆಯೋದಕ್ಕೋಸ್ಕರ. ಇವನು ಅಷ್ಟೇ ಎಂಟ್ರೆನ್ಸ್ ಎಲ್ಲ ಅವನನ್ನ ನಿಲ್ಲಿಸ್ಬಿಟ್ಟು ಮರ್ಯಾದಾಗ ನನ್ಗೆ ದುಡ್ಡು ಕೊಡು ಅಂತ ಕೇಳ್ತಾ ಇರ್ತಾನೆ. ಈ ಗ್ಯಾಪ್ ಅಲ್ಲಿ ನಮ್ ಹೀರೋ ಅವ್ರ ಫ್ರೆಂಡ್ ಒಂದು ವೇಟ್ರೆಸ್ ತರ ಬಟ್ಟೆನೆಲ್ಲ ಹಾಕೊಂಡು ರಾಯಲ್ನ
ತಳ್ಕೊಂಡು ಹೋಗ್ತಾ ಇರ್ತಾನೆ. ಅದ್ರಲ್ಲೂ ಲಿಟಲ್ ಕ್ಯೂ ಪಕ್ಕದಲ್ಲೇ ತಳ್ಕೊಂಡು ಹೋಗ್ತಾ ಇರೋದು. ಆ ಸೈಕಲ್ ಗ್ಯಾಪ್ ಅಲ್ಲಿ ಅವ್ನ ಫೋನ್ ಓಡ್ಕೊಂಡು ಹೊರಟೋದ. ಸ್ಟ್ರೇಟ್ ಆಗಿ ಅವ್ನ ರೂಮ್ಗೆ ಹೋಗಿ ಅದನ್ನ ಒಂದು ಲ್ಯಾಪ್ಟಾಪ್ ಗೆ ಕನೆಕ್ಟ್ ಮಾಡ್ಬಿಟ್ಟು ಅದನ್ನ ಹ್ಯಾಕ್ ಮಾಡಕ್ಕೆ ಶುರು ಮಾಡ್ತಾನೆ. ಅದ್ರಲ್ಲಿರೋ ಕಂಪ್ಲೀಟ್ ಡೀಟೇಲ್ಸ್ ನ ಎತ್ತಕ್ಕೆ ಶುರು ಮಾಡ್ತಾನೆ. ಹ್ಯಾಕೆ ಆಗೋಯ್ತು ಅವ್ನ ಫೋನ್. ಆ ಕೆಲಸ ನೋಡಿ ಮಾಡಿಟ್ಟಿರೋದು. ಅಷ್ಟಲ್ಲಿ ಸ್ಕ್ರೀನ್ ಎಲ್ಲ ಕೂಡ ಸ್ವಲ್ಪ ಏನೋ ಗಡ್ಬಡ್ ಮಾಡಿ ಇಟ್ಬಿಟ್ಟ. ಇವಾಗ ಆಕ್ಷನ್ ಕೂಡ ಸ್ವಲ್ಪ ಹೊತ್ತಲ್ಲಿ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಕೂತಿರ್ತಾರೆ. ಅಲ್ಲಿ ಲಿಸ್ಟ್ ಬರ್ತಾ ಇದ್ದಾಗ ಈ ಜಾಗದಲ್ಲಿ ಎಕ್ಸಿಬಿಷನ್ ನಡೀತಿರೋ ಜಾಗದಲ್ಲಿ ಸುಮಾರು ಸ್ಟೋನ್ಸ್ ನ ಕಲೆಕ್ಟ್ ಮಾಡಿರೋದು ಆ ಬ್ರದರ್ ಮಾನ್ ಅವರೇ. ಅಂದ್ರೆ ಅವ್ರ ಹೆಸರು ಅಲ್ಲಿ ಸ್ಕ್ರೀನ್ ಮೇಲೆಲ್ಲ ಬರ್ತಾ ಇರುತ್ತೆ. ಇದನ್ನ ನೋಡ್ತಾ ಇದ್ರೆ ಈ ಲಿಟಲ್ ಕ್ಯೂ ಅವನಿಗೆ ಬರ್ನಿಂಗ್ ಸ್ಟಾರ್ಟ್ ಆಯ್ತು. ಓಕೆ, ಇಲ್ಲೇನೋ ತಪ್ಪಾಗಿ ನಡೀತಾ ಇದೆ. ಏನಕ್ಕೆಲ್ಲ ಅವ್ರು ತಗೊಂಡಿದ್ದಾರೆ, ಅದು ಆ ಸ್ಟೋನ್ಸ್ ಎಲ್ಲ ಅವ್ರೇನ ಕಲೆಕ್ಟ್ ಮಾಡ್ಕೊಂಡ್ರು ಅಂತ ಹೇಳಿ ಅವ್ನ ಫೋನ್ ಅಲ್ಲಿ ಏನೋ ಡೀಟೇಲ್ಸ್ ಚೆಕ್ ಮಾಡಕ್ಕೆ ಅಂತ ಪಾಕೆಟ್ ಅಲ್ಲಿ ಕೈ ಇಟ್ರೆ ಎಲ್ಲಿ ಫೋನ್ ಇಲ್ಲ. ಓಕೆ, ರೂಮ್ ಅಲ್ಲೇ ಬಿಟ್ಬಿಟ್ಟಿದೀನಿ ಅಂತ ಹೇಳಿ ಅವನಿದ್ದು ರೂಮ್ ಕಡೆ ಹೋಗ್ತಾನೆ. ಇನ್ ಸ್ವಲ್ಪ ಹೊತ್ತಲ್ಲೇ ನಮ್ ಹೀರೋ ಫ್ರೆಂಡ್ ಕೂಡ ಜಾಗಕ್ಕೆ ಬಂದು ನಿಧಾನಕ್ಕೆ ನಮ್ ಹೀರೋ ಹತ್ರ ನಾವ್ ಹಾಕಿರೋ ಪ್ಲಾನ್ ಸಕ್ಸಸ್ ಆಗೋಯ್ತು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಅವನಿಂದ ಎತ್ಕೊಂಡಿರೋ ಪ್ರತಿಯೊಂದು ಎವಿಡೆನ್ಸ್ ನ ಕೂಡ ಹೀರೋಯಿನ್ ಹತ್ರ ಕೊಟ್ಬಿಟ್ಟೆ ಅಂತ ಹೇಳ್ತಾನೆ. ಸ್ವಲ್ಪ ಹೊತ್ತಲ್ಲೇ ನಮ್ ಹೀರೋ ಹತ್ರ ಮಾತಾಡ್ಬೇಕು ಅಂತ ಸಪರೇಟ್ ಆಗಿ ಕರೆದಾಗ ಹೀರೋಯಿನ್ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾರೆ. ಈ ಲಿಟಲ್ ಕ್ವೀನ್ ಇಡೋದಕ್ಕೋಸ್ಕರ ನನ್ಗೆ ತುಂಬಾನೇ ಹೆಲ್ಪ್ ಮಾಡಿದೀರಾ ಅಂತ ಥ್ಯಾಂಕ್ಸ್ ಎಲ್ಲ ಹೇಳ್ತಾಳೆ. ಅದಾದ್ಮೇಲೆ ಆ ಸ್ಟೋನ್ ಕಟ್ಟಿಂಗ್ ರೂಮ್ ಗೆ ಹೋಗ್ತಾರೆ. ಈಗ ಮ್ಯಾಕ್ಸಿಮಮ್ ಸ್ಟೋನ್ ಆ ಬ್ರದರ್ ಮಾನ್ ಅವ್ರ ತಾನೆ ತಗೊಂಡಿರ್ತಾರೆ. ಅದರಿಂದ ಸ್ಟೋನ್ ಕಟ್ಟಿಂಗ್ ರೂಮ್ ಗೆ ಹೋಗಿರ್ತಾರೆ. ಅಲ್ಲೇ ಬ್ರದರ್ ಮಾ ಅವ್ರ ತಮ್ಮ ಕೂಡ ಇರ್ತಾನೆ. ಇನ್ನೊಂದಿಲ್ಲಿ ನಮ್ಗೆ ಗೊತ್ತಿರೋ ವಿಷಯ ಏನಂದ್ರೆ ಆ ಬ್ರದರ್ ಮಾ ತಗೊಳ್ಳೋ ಪ್ರತಿಯೊಂದು ಸ್ಟೋನ್ ನ ಕೂಡ ನಮ್ ಹೀರೋ ತಾನೆ ಸೆಲೆಕ್ಟ್ ಮಾಡಿರ್ತಾನೆ. ನಮ್ ಹೀರೋ ತಾನೆ ಹೇಳಿರ್ತಾನೆ. ಸೊ ಹೀರೋ ಕೂಡ ಜಾಗದಲ್ಲಿ ಇರ್ತಾನೆ. ಒಂದ್ ಸ್ಟೋನ್ ನ ಎತ್ತಿ ಅವ್ರ ತಮ್ಮನ್ ಕೈಲಿ ಕೊಟ್ಬಿಟ್ಟು ಇದನ್ನ ಕಟ್ ಮಾಡು ಅಂತ ಹೇಳ್ತಾನೆ. ಅವ್ರು ಕೂಡ ಅದನ್ನ ಕಟ್ಟಿಂಗ್ ಮಿಷನ್ ಅಲ್ಲಿ ಹಾಕಕ್ಕೆ ಅಂತ ತಗೊಳ್ತಾರೆ. ಸೊ ಕಟ್ ಮಾಡಿದ್ರಲ್ಲಿ ಏನ್ ರಿಸಲ್ಟ್ ಬಂತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಹಂಗೋ ಹಿಂಗೋ ನೀನ್ ಸಸ್ಪೆನ್ಸ್ ಅಲ್ಲಿ ನಿಲ್ಲಿಸ್ಬಿಡ್ತೀಯ ಅಂತ ಬೈಕೊಳ್ತೀರಲ್ವಾ? ಯಾಕಂದ್ರೆ ನೆಕ್ಸ್ಟ್ ಪಾರ್ಟ್ ನ ನೋಡ್ಬೇಕಲ್ವಾ, ಅದರಿಂದಾನೆ. ಮತ್ತೆ ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.